ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ UPSCಯಲ್ಲಿ ನಡೆದಿರುವಂಥ 2017ರ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. 2013ರಿಂದ 2025ರವರೆಗೆ ಪಾಲಿಟಿ ಮತ್ತು ಎಕನಾಮಿಕ್ ಕ್ವಶನ್ ಸೀರೀಸ್ ಇದಾಗಿದ್ದು, ಇದು ಯೂಟ್ಯೂಬಲ್ಲಿ ಸಂಪೂರ್ಣವಾಗಿ ಪ್ರಜ್ಞಾನ ಇಂಡಿಯಾ ಚಾನಲಲ್ಲಿ ಫ್ರೀ ಇನಿಷಿಯೇಟಿವ್ ಆಗಿರುವ ಕಾರಣದಿಂದ ಮೊದಲ ಬಾರಿಗೆ ನೋಡ್ತಿರುವಂಥ ಹಾಗೂ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇರ್ತಿರೋ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಇರ್ತಿರೋ ಅವರಿಗೆ ಈ ವಿಡಿಯೋ ಬಗ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲ ಬಾರಿಗೆ ನೋಡ್ತಿರುವಂಥ ಅಭ್ಯರ್ಥಿಗಳು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೇರವಾಗಿ 2017 ಪಾಲಿಟಿ MCQs ಏನೇನಿತ್ತು ಅನ್ನುವಂಥ ಪ್ರಯತ್ನವನ್ನು ಮಾಡೋಣ, ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಇನ್ ದಟ್ ದ ಫಸ್ಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ದ 2017. ಪ್ರಶ್ನೆ ಹೇಳ್ತಿರುವಂಥದ್ದು, ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ದ ಕ್ವಶನ್ ವಾಸ್ ರಿಲೇಟೆಡ್ ಟು ದ ಪಾರ್ಲಿಮೆಂಟ್. ಸಂಸತ್ತಿಗೆ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೇಳ್ತಿರುವಂಥದ್ದು ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸಂಸತ್ತಿಗೆ ಅನುಸಾರವಾಗಿರುವಂಥ ಈ ಪ್ರಶ್ನೆಯಲ್ಲಿ ಯಾವುದು ಸರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಿದ್ದಾಗ ಸ್ಟೇಟ್ಮೆಂಟ್ಸ್ ಏನು ಕೊಡ್ತಾ ಇದ್ದಾರೆ? ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್, 2 ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದು ಸರಿ ಅಂತ ನೋಡಬೇಕಾಗತ್ತೆ. ಅ ಪ್ರೈವೇಟ್ ಮೆಂಬರ್ಸ್ ಬಿಲ್ ಈಸ್ ಅ ಬಿಲ್ presented by a member of parliament who is not elected but only nominated by the president of India. Again ನೋಡಿ ಇಲ್ಲಿ the term private member bills ಅಲ್ಲಿ ಇದರ ಬಗ್ಗೆ ಖಾಸಗಿ ಮಸೂದೆಗಳು ಅಂದ್ರೆ ಏನು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿದೆ. ಯಾರಿಗೆಲ್ಲ ಖಾಸಗಿ ಮಸೂದೆ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲೋ ಅದರ ಸಂಪೂರ್ಣ ಮಾಹಿತಿ ಏನು ಯೂಟ್ಯೂಬ್ ಅಲ್ಲಿ ಇರುತ್ತೆ. ಅದನ್ನ ನೀವು ರೆಫರೆನ್ಸ್ ಆಗಿ ನೋಡಿಕೊಳ್ಳಿ ಅಂಡ್ ಅದ್ರ ಬಗ್ಗೆ ನೋಟನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಅದ್ರಲ್ಲಿ ನ್ಯೂಸ್ ಅಲ್ಲಿರುವ ಕಾರಣದಿಂದ ಮುಂಬರುವಂತ ಪ್ರಶ್ನೆ ಪತ್ರಿಕೆಗಳಲ್ಲಿ ಖಾಸಗಿ ಮಸೂದೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ಇಲ್ಲಿ ಅಗೇನ್ ನೋಡ್ರಿ, ದ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅನ್ನುವಂಥದ್ದು, ಖಾಸಗಿ ಮಸೂದೆಗಳು ಅನ್ನುವಂಥದ್ದು ಇಲ್ಲಿ ಹೂ ಆರ್ ನಾಟ್ ಪಾರ್ಟ್ ಆಫ್ ಮಿನಿಸ್ಟರ್ಸ್ ಅಂತ ನೋಡ್ತಾ ಇದ್ವಿ. ಇಲ್ಲಿ 2 ರೀತಿಯಾದ ಮಸೂದೆಗಳನ್ನ ನೋಡ್ತೀವಿ. ಒಂದು ಪಬ್ಲಿಕ್ ಬಿಲ್ ಅಂತ ಕರಿತೀವಿ, ಇನ್ನೊಂದು ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ಪಬ್ಲಿಕ್ ಬಿಲ್ ಅನ್ನುವಂಥದ್ದು ಸಾರ್ವಜನಿಕ ಹಿತಾಸಕ್ತಿ ಅನುಸಾರವಾಗಿರುವಂತ ಅಂಶಗಳೇ, ಆದರೆ ವಿಚ್ ವಿಲ್ ಬಿ ಇನಿಷಿಯೇಟೆಡ್ ಓನ್ಲಿ ಬೈ ದ ಮಿನಿಸ್ಟರ್ಸ್. ಕೇವಲ ಮಂತ್ರಿಗಳು ಪ್ರಸ್ತಾಪ ಮಾಡಿರುವಂತದ್ದನ್ನ ಸಾರ್ವಜನಿಕ ಮಸೂದೆಗಳು ಅಂತ ಕರಿತೀವಿ. ವೇರ್ ದೇ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಆಫ್ ದ ಸ್ಪೀಕರ್ ಬಿಫೋರ್ 7 days. 7 ದಿನದ ಮುಂಚಿತವಾಗಿ ಸ್ಪೀಕರ್ ಅವರ ಅನುಮೋದನೆಯನ್ನು ಪಡೆಯಬೇಕಾಗತ್ತೆ. ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಂದ್ರೆ ದೀಸ್ ಆರ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್ ಹೂ ಆರ್ ನಾಟ್ ಪಾರ್ಟ್ ಆಫ್ ಮಿನಿಸ್ಟರ್ಸ್. ಮೆಂಬರ್ಸ್ ಬಟ್ ನಾಟ್ ಪಾರ್ಟ್ ಆಫ್ ಮಿನಿಸ್ಟರ್ಸ್. ಮಂತ್ರಿಗಳು ಅಲ್ಲದೆ ಇರುವಂತ ಇತರೆ ಸದಸ್ಯರು ಯಾರಿದಾರೋ ಅವರೆಲ್ಲರೂ ಏನಾಗ್ತಾರೆ? ಖಾಸಗಿ ಸದಸ್ಯರುಗಳು ಆಗ್ತಾರೆ. ಅಂಡ್ ಒಂದು ನಿರ್ದಿಷ್ಟ ಖಾಸಗಿ ಮಸೂದೆಯನ್ನು ಪ್ರಸ್ತಾಪಿಸಬೇಕಾದ್ರೆ ಅವರು ಸ್ಪೀಕರ್ ಅವರಿಂದ 1 ತಿಂಗಳ ಮುಂಚಿತವಾಗಿಯೇ ಅನುಮೋದನೆಯನ್ನು ಪಡೆದುಕೊಂಡಿರಬೇಕು. ದೇ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಸ್ಪೀಕರ್ ಬಿಫೋರ್ 1 month ಅಂತ ನೋಡ್ತೇವೆ. ಹಾಗಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಮಿನಿಸ್ಟರ್ಸ್ ಅನ್ನುವಂಥದ್ದು ಯೂಶಲಿ ಏನಾಗುತ್ತೆ? ಬೈ ದ ರೂಲಿಂಗ್ ಗವರ್ಮೆಂಟ್ ಅಂತ ನೋಡ್ತೇವೆ. ಇಫ್ ಇಟ್ ವಾಸ್ ಅ ಮಿನಿಸ್ಟರ್ಸ್ ಅಂತ ಹೇಳಿ ಬಂದ್ರೆ ಆಲ್ವೇಸ್ ದೇ ಆರ್ ಫ್ರಮ್ ದ ರೂಲಿಂಗ್ ಗವರ್ಮೆಂಟ್. ಆಡಳಿತ ಪಕ್ಷದಿಂದನೇ ಆಯ್ಕೆಯಾಗಿರುವಂತದ್ದನ್ನೇ ಮಂತ್ರಿಮಂಡಲದಲ್ಲಿ ಆಯ್ಕೆ ಮಾಡುವಂತದ್ದನ್ನು ನೋಡ್ತೀವಿ. ಆದರೆ ಇಲ್ಲಿ ಖಾಸಗಿ ಸದಸ್ಯರು ಅಂತ ಹೇಳ್ತಾ ಇದ್ದಾನೆ, ದ ಪ್ರೈವೇಟ್ ಮೆಂಬರ್ಸ್ ಅಂತ ನೋಡ್ತೀವಿ. ದೀಸ್ ಮೆಂಬರ್ಸ್ ಆರ್ ಐದರ್ ದ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆರ್ nominated representatives either by ruling government or by opposition government. ಇಲ್ಲಿ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಗ್ಬಹುದು, ಚುನಾಯಿತ ಸದಸ್ಯರು ಆಗ್ಬಹುದು, ನಾಮನಿರ್ದೇಶಿತ ಸದಸ್ಯರು ಆಗಬಹುದು. ಅಂಡ್ ಇವರು ಆಡಳಿತ ಪಕ್ಷದಿಂದಾದ್ರೂ ಆಗಿರಬಹುದು ಅಥವಾ ವಿರೋಧ ಪಕ್ಷದವರಿಂದಾದ್ರೂ ಆಗಿರಬಹುದು. ಇದು ಮೇಜರ್ ಡಿಫರೆನ್ಸ್ ಅಂತ ನೋಡ್ತೀವಿ. ಅಂಡ್ ಇಲ್ಲಿ ಮಿನಿಸ್ಟರ್ಸು ಸಹ ಎಲೆಕ್ಟೆಡ್ ಆಗಿರ್ಬೋದು, ನಾಮಿನೇಟೆಡ್ ಆಗಿರ್ಬೋದು. ಬಟ್ ಪ್ರೈವೇಟ್ ಮೆಂಬರ್ಸ್ ಏನಾಗ್ತಾ ಇದೆ? ಇಲ್ಲಿ ಎಲೆಕ್ಟೆಡ್ ಆಗಿರ್ಬೋದು, ನಾಮಿನೇಟೆಡ್ ಆಗಿರ್ಬೋದು. ಆದ್ರೆ ಇಲ್ಲಿಗೆ ಹೇಳ್ತಿರುವಂತ ಸ್ಟೇಟ್ಮೆಂಟ್ ಏನಿದೆ? ಪ್ರೈವೇಟ್ ಮೆಂಬರ್ಸ್ ಆರ್ ದೋಸ್ ಬಿಲ್ಸ್ ಪ್ರೆಸೆಂಟೆಡ್ ಬೈ ದ MPs ಹೂ ಇಸ್ ನಾಟ್ ಎಲೆಕ್ಟೆಡ್ ಅಂತ ಹೇಳ್ತಾ ಇದ್ದಾನೆ. ಚುನಾಯಿತ ಸದಸ್ಯರು ಅಲ್ಲದೆ ಇರುವಂತದ್ದು, ಅಂದ್ರೆ ಸದಸ್ಯರು ನಾಮನಿರ್ದೇಶಿತಗೊಂಡಿರುವಂತ ಸದಸ್ಯರನ್ನು ಮಾತ್ರ ಖಾಸಗಿ ಸದಸ್ಯರು ಅಂತೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಇಟ್ ಈಸ್ ರಾಂಗ್ ಆಗುತ್ತೆ. ಸೆಕೆಂಡ್, recently a private members bill has been passed in the Parliament of India for the first time in its history ಅಂತ ಹೇಳ್ತಾ ಇದ್ದಾನೆ. ಅಗೇನ್ ನೋಡಿ ಇಲ್ಲಿ ದಿಸ್ ಈಸ್ ಆಲ್ಸೋ ಅಗೇನ್ ವೆರಿ ಜನರಲಿಸ್ಟಿಕ್ ಸ್ಟೇಟ್ಮೆಂಟ್, ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ
ಇಲ್ಲಿಯವರೆಗೆ ಖಾಸಗಿ ಮಸೂದೆಗಳನ್ನ ಮೋರ್ ದನ್ 100 ಖಾಸಗಿ ಮಸೂದೆಗಳು ಜಾರಿಗೆ ಬಂದಿದ್ದಾವೆ, ಏನೋ ಪ್ರಸ್ತಾಪವನ್ನು ಮಾಡಿದವೆ. More than 100 private bills were initiated at the parliament and there are hardly 14 bills which were accepted by the government. ಇಲ್ಲಿಯವರೆಗೆ ಖಾಸಗಿ ಮಸೂದೆಗಳು 14 ಮಸೂದೆಗಳನ್ನ ಅಂಗೀಕಾರ ಮಾಡಿದೆ. ಸೊ ಕೊನೆಯ ಬಾರಿ ಖಾಸಗಿ ಮಸೂದೆನ ಅಂಗೀಕಾರ ಮಾಡಿದ್ದು 1970ರಲ್ಲಿ. As of now there are 14 bills which were being passed by the private member bills. ಅಂಡ್ ಲಾಸ್ಟ್ಗೆ ಇದು 1970 ಅಂತ ನೋಡ್ತಾ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಹೇಳ್ತಿರುವಂತದ್ದೇನು, ಇನ್ ದ ರೀಸೆಂಟ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾನೆ. ಸೊ 1970ರಲ್ಲಿ ಯಾವುದದು ಮಸೂದೆ ಅನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ಇಟ್ ವಾಸ್ ಎನ್ಲಾರ್ಜ್ಮೆಂಟ್ ಆಫ್ ಕ್ರಿಮಿನಲ್ ಅಪಿಲೇಟ್ ಜ್ಯೂರಿಸ್ಟ್ರಿಕ್ಷನ್ ಬಿಲ್ ಅಂತ ನೋಡ್ತೀವಿ. ಸೊ 1970ರಲ್ಲಿ ಅಂಗೀಕಾರಗೊಂಡಿರುವಂತಹ ಮಸೂದೆ ಸುಪ್ರೀಂ ಕೋರ್ಟ್ಗೆ ಅನುಸಾರವಾಗಿ ದ ಎನ್ಲಾರ್ಜ್ಮೆಂಟ್ ಆಫ್ ಕ್ರಿಮಿನಲ್ ಅಪಿಲೇಟ್ ಜ್ಯೂರಿಸ್ಟ್ರಿಕ್ಷನ್, the enlargement of criminal appellate jurisdiction bill. The criminal appellate jurisdiction bill of 1968. 1968ರ ಈ ಮಸೂದೆ ಅಂಗೀಕಾರಗೊಂಡಿದ್ದು ಸದನದಲ್ಲಿ 1970ರಲ್ಲಿ. ಸೊ ಇನ್ ದ ರೀಸೆಂಟ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ಇದು ರಾಂಗ್ ಆಗತ್ತೆ. ಯಾಕಂದ್ರೆ ಆಲ್ರೆಡಿ ಖಾಸಗಿ ಮಸೂದೆಗಳನ್ನ ಒಟ್ಟು 14 ಮಸೂದೆಗಳನ್ನ ಖಾಸಗಿ ಸದಸ್ಯರುಗಳು ಪ್ರಸ್ತಾಪ ಮಾಡಿ ಜಾರಿಯಲ್ಲಿ ಬಂದಿರುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್ ಆಗತ್ತೆ. ಸೊ ದ ಫಸ್ಟ್ ಕ್ವಶನ್ಗೆ ಉತ್ತರ ಏನಾಗತ್ತೆ ಇವಾಗ, ನೈದರ್ 1 nor 2 ಈಸ್ ದ ಆನ್ಸರ್. ಸೊ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ಸ್ಗಳು ರಾಂಗ್ ಇದಾವೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್ ಆಗುತ್ತೆ. ಸೊ ಹೋಪ್ ಯು ಆರ್ ಗೆಟ್ಟಿಂಗ್ ದ ಕಾನ್ಸೆಪ್ಚುಯಲ್ ಬೇಸ್. ಸೊ ಆಸ್ಪಿರೆಂಟ್ಸ್ ಆಗಿ ನಿಮ್ಮ ಕರ್ತವ್ಯ ಏನಂದ್ರೆ, ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅದು ಹೇಗೆ ಯಾವ ರೀತಿಯಲ್ಲಿ ಡಿಸ್ಕಸ್ ಆಗ್ತಾ ಇದೆ, ಯಾವ ರೀತಿ UPSC ಫ್ರೇಮ್ವರ್ಕ್ ಮಾಡ್ತಾ ಇದೆ ಅಂಡ್ ನೀವು ಯಾವ ರೀತಿ ಅನಾಲಿಸಿಸ್ ಅನ್ನ ಮಾಡಬೇಕು ಅನ್ನುವಂತ ಅಂಶಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಸೊ ಹೋಪ್ ಯು ಆರ್ ಗೆಟ್ಟಿಂಗ್ ದ ಕಾನ್ಸೆಪ್ಟ್. ಸೊ ಅರ್ಥ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೇನೆ ನಾನು. ಅಂಡ್ ದ ಸೆಕೆಂಡ್ ಕ್ವಶನ್ ವಿಚ್ ಇಸ್ ವೆರಿ ಸಿಂಪಲ್. ಕ್ವಶನ್ ಕೇಳ್ತಿರುವಂತದ್ದು ಬಹಳ ಸಿಂಪಲ್ ಕೇಳ್ತಿದ್ದಾನೆ. ಏನದು, ಒನ್ ಆಫ್ ದ ಇಂಪ್ಲಿಕೇಶನ್ಸ್ ಆಫ್ ಈಕ್ವಾಲಿಟಿ ಇನ್ ಸೊಸೈಟಿ ಈಸ್ ದ ಆಬ್ಸೆನ್ಸ್ ಆಫ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಇಂಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾನೆ, ಸಮಾನತೆಯ ಸಮಾಜದಲ್ಲಿರುವಂತಹ ಸಮಾನತೆಯಲ್ಲಿ ಯಾವ ಅಂಶಗಳು ಇಲ್ಲಿ ನಿರ್ಬಂಧಿಸಲಾಗಿರುತ್ತದೆ, ಯಾವ ಅಂಶಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ದ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಅಂತ ಕರಿತೀವಿ. ಇನ್ ದ ಈಕ್ವಾಲಿಟಿ ಅಂಡರ್ ದಿ ಆರ್ಟಿಕಲ್ ನಂಬರ್ 14 ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಹಿಂದಿನ ಕೆಲವು ತರಗತಿಗಳಲ್ಲಿ ಸೆಷನ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಆರ್ಟಿಕಲ್ ನಂಬರ್ 14 ಅಲ್ಲಿ ಈಚ್ ಅಂಡ್ ಎವ್ರಿ ಪೀಪಲ್ ದೇ ಆರ್ ಹ್ಯಾವಿಂಗ್ ದ ಈಕ್ವಲ್ ಇನ್ ದ ಸೊಸೈಟಿ ಅಂತ ನೋಡ್ತೀವಿ. 14ನೇ ವಿಧಿ ಸಂಪೂರ್ಣವಾಗಿ ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. It was related to the equality before the law and equal protection of laws ಅಂತ ನೋಡ್ತೇವೆ. Equality before the law and equal protection of laws. ಅಂಡ್ ಅದರಲ್ಲಿ 14ನೇ ವಿಧಿ ಈಕ್ವಾಲಿಟಿ ಅಂತ ಹೇಳ್ತಿರುವಂತದ್ದು ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅನ್ನುವಂತ ಅಂಶವನ್ನ ಹೇಳ್ತಾ ಇದೆ. ಅಂಡ್ ದಿಸ್ ಇಟ್ ಸೆಲ್ಫ್ ಈಸ್ ಬಾರೋಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ UK. ಬ್ರಿಟನ್ ದೇಶದಿಂದ ಎರೋಲ್ ಮಾಡ್ಕೊಂಡಿದ್ದೀವಿ. ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ವಿಚ್ ವಾಸ್ ಬಾರೋಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ USA. ಬಟ್ ಇಲ್ಲಿ ಹೇಳ್ತಿರುವಂತದ್ದೇನೋ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂತ ಹೇಳ್ತಾ ಇದ್ದಾನೆ. ವಿಚ್ ಇಸ್ ನಥಿಂಗ್ ಬಟ್ ಅರ್ಥ ಏನಿಲ್ಲಿ, ವಿಚ್ ಇಸ್ ಬಾರೋಡ್ ಫ್ರಮ್ UK ಅಂಡ್ ಫೋಕಸಿಂಗ್ ಆನ್ ದ ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ. ಕಾನೂನಿನ ನಿಯಮಗಳಿಗೆ ಅನುಸಾರವಾಗಿ ಎಲ್ಲರೂ ಸರಿಸಮಾನರು ಅಂತ ಹೇಳ್ತಾ ಇದ್ದಾನೆ. ವಿಚ್ ಇಸ್ ನಥಿಂಗ್ ಬಟ್ ನೋ ಒನ್ ಈಸ್ ಈಕ್ವಾಲಿಟಿ ಬಿಫೋರ್ ದ ಲಾ ಅಲ್ಲಿ ಏನ್ ಹೇಳ್ತಿರುವಂತದ್ದು, ನೋ ಒನ್ ಈಸ್ ಅಬೋವ್ ದ ಲಾ ಅಂತೇಳಿ ನೋಡ್ತೀವಿ. ಕಾನೂನನ್ನ ಮೀರಿರುವಂತದ್ದು ಯಾರು ಇಲ್ಲ. ವಿಚ್ ಇಸ್ ನಥಿಂಗ್ ಬಟ್ ಅರ್ಥ ಏನಿಲ್ಲ, ದೇರ್ ಇಸ್ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್. ದೇರ್ ಇಸ್ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಅಂತ ನೋಡ್ತೀವಿ. ಯಾರಿಗೂ ಯಾವುದೇ ರೀತಿಯಲ್ಲಿನೂ ಸಹ ವಿಶೇಷ ಸವಲತ್ತುಗಳನ್ನು ನೀಡುವ ಹಾಗಿಲ್ಲ. ಎಲ್ಲರೂ ಕಾನೂನಿನ ಮುಂದೆ ಸರಿಸಮಾನರು ಅನ್ನುವಂತ ಅಂಶವನ್ನ ಇಲ್ಲಿ ಹೇಳ್ತಿರುವಂತದ್ದನ್ನ ನೋಡ್ತೀವಿ. ಸೊ ಅದಕ್ಕೋಸ್ಕರವಾಗಿ ಈಕ್ವಾಲಿಟಿ ಬಿಫೋರ್ ದ ಲಾ ಕಾನ್ಸೆಪ್ಟ್ ಅಲ್ಲಿ ಒಂದು ವೇಳೆ ಪ್ರತಿಯೊಬ್ಬ ಜನಸಾಮಾನ್ಯರ ಕರ್ತವ್ಯ ಏನು ಅಂತಂದ್ರೆ
ಕಾನೂನುಗಳನ್ನು ಪರಿಪಾಲಿಸುವಂಥದ್ದು. ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಸಿಟಿಜನ್ ಪರ್ಸನ್ ನೀಡ್ ಟು ಫಾಲೋ ದ ರೂಲ್ ಆಫ್ ಲಾ, ದಟ್ ಈಸ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್. ಇಫ್ ದ ಪೀಪಲ್ ಆರ್ ನಾಟ್ ಫಾಲೋವಿಂಗ್ ದ ರೂಲ್ ಆಫ್ ಲಾ ಆರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್, ದೆನ್ ದೇ ವಿಲ್ ಬಿ ಪನಿಷ್ಡ್ ಅಂತ ನೋಡ್ತಾ ಇದ್ದಾನೆ. ಸೊ ಯಾವುದೇ ವ್ಯಕ್ತಿ ಕಾನೂನನ್ನ ಮೀರಿದರೆ, ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಅಂಶವನ್ನ ಇಲ್ಲಿ ಹೇಳ್ತಾ ಇದೆ. ಸೊ ಇದನ್ನೇ ನಾವಿಲ್ಲಿ ಏನು ನೇರವಾದ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾನೆ. ಆದ್ರೆ ದಿಸ್ ಆರ್ಟಿಕಲ್ 14 ಈಸ್ ನಾಟ್ ರಿಲೇಟೆಡ್ ಟು ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್, ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಸೊ ಇದೇ ನಮಗೆ ನೇರವಾದ ಪ್ರಶ್ನೆಗಳನ್ನು ಕೇಳಬಹುದು. ಬಟ್ ಸ್ಟಿಲ್ ನಮಗೇನಿದೆ ಇಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವು ಇಮ್ಯುನಿಟೀಸ್ ಗಳನ್ನ ಕೊಟ್ಟಿದ್ದೀವಿ. ದ ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಹ್ಯಾವ್ ಸರ್ಟೆನ್ ಇಮ್ಯುನಿಟೀಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 361. ಸಂವಿಧಾನದ 361ನೇ ವಿಧಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವು ವಿಶೇಷ ಸವಲತ್ತುಗಳನ್ನು ಕೊಟ್ಟಿರುವಂತದ್ದು ನೋಡ್ತೀವಿ. ಎಕ್ಸೆಪ್ಟ್ ದ ಪ್ರೆಸಿಡೆಂಟ್ ಅಂಡ್ ಗವರ್ನರ್, ಬೇರೆ ಯಾರಿಗೂ ಸಹ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿಲ್ಲ ಅಂತೇಳಿ ಹೇಳಲಾಗುತ್ತೆ. ಸೊ ದಿಸ್ ವಾಸ್ ರಿಲೇಟೆಡ್ ಟು ದ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ಗೆ ಉತ್ತರ ಏನಾಗುತ್ತೆ? ದಟ್ ಈಸ್ ಎ. ದೇರ್ ಈಸ್ ಏನು ಅಬ್ಸೆನ್ಸ್ ಆಫ್ ಪ್ರಿವಿಲೇಜಸ್ ಅಂತ ನೋಡ್ತೀವಿ. ಎವ್ರಿ ಒನ್ ಈಸ್ ಈಕ್ವಲ್ ಇನ್ ದ ಸೊಸೈಟಿ. ಥರ್ಡ್ ಕ್ವಶನ್, ಅಗೇನ್ ದ ಕ್ವಶನ್ ಈಸ್ ಆಲ್ಸೋ ವೆರಿ ಸಿಂಪಲ್. ಸೊ ಕ್ವಶನ್ ಕೇಳ್ತಿರುವಂತದ್ದೇನಿಲ್ಲಿ, ವಿಚ್ ಪ್ರಿನ್ಸಿಪಲ್ ಅಮಾಂಗ್ ದ ಫಾಲೋವಿಂಗ್ ವಾಸ್, which principle among the following was added to the directive principles of state policy by the 42nd constitutional amendment to the constitution. 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಿಕೊಂಡಿರುವಂತ ಸೇರ್ಪಡೆಯಾಗಿರುವಂತ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ದ ಕಮಿಂಗ್ ಟು ದ DPSP ಅಂತ ಬಂದಾಗ ಮೂಲ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ಮಾಡಿದ್ದೆ ನಾವು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ. ದ DPSPs ಇಟ್ ವಾಸ್ ಆಸ್ ಆಫ್ ನೌ ಇಟ್ ವಾಸ್ ಅಮೆಂಡೆಡ್ 4 times. ಸೊ ರಾಜ್ಯ ನಿರ್ದೇಶಕ ತತ್ವಗಳು ಒಟ್ಟು 4 ಬಾರಿ ತಿದ್ದುಪಡಿ ಮಾಡಿರುವಂತದ್ದನ್ನು ನೋಡ್ತೇವೆ. ಒಂದು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ, ಇದರಲ್ಲಿ ಕೆಲವು ಅಂಶಗಳನ್ನ ಸೇರ್ಪಡೆ ಮಾಡಲಾಗುತ್ತೆ. ದೇರ್ ಆರ್ 4 provisions which were added to the DPSP. ಅದೇ ರೀತಿಯಲ್ಲಿ 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಒಂದು ಅಂಶವನ್ನ ಜಾರಿಗೆ ತರಲಾಗುತ್ತೆ. ಅಂಡ್ 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಒಂದು ಅಂಶ, ಅದೇ ರೀತಿಯಲ್ಲಿ 97ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಒಂದು ಅಂಶವನ್ನು ಜಾರಿಗೆ ತರಲಾಗಿದೆ. ಒಟ್ಟು 4 ಬಾರಿ DPSP ಅಲ್ಲಿ ತಿದ್ದುಪಡಿಯನ್ನ ಮಾಡಿದ್ದೀವಿ. ಸೊ 97ನೇ ತಿದ್ದುಪಡಿ ಕಾಯ್ದೆ 2011ರಲ್ಲಿ 43B ಕ್ಲಾಸ್ ಅನ್ನ ಆಡ್ ಮಾಡಲಾಗುತ್ತೆ. 43B ವಾಸ್ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟೀಸ್, ಸಹಕಾರ ಸಂಘಗಳ ಸ್ಥಾಪನೆ ಮಾಡುವಂತದ್ದನ್ನ 43ನೇ B ಉಪವಿಧಿಯಲ್ಲಿ ಸೇರ್ಪಡೆ ಮಾಡುವಂತದ್ದನ್ನ ನೋಡ್ತೀವಿ. ಅಂಡ್ 86ನೇ ತಿದ್ದುಪಡಿ ಕಾಯ್ದೆಯಲ್ಲಿ 45ನೇ ವಿಧಿಯಲ್ಲಿ ಬದಲಾಯಿಸಿರುವಂತದ್ದನ್ನ ನೋಡ್ತೀವಿ. ಇಟ್ ಈಸ್ 6 to 14 years of the children where they will get free and compulsory education ಅಂತ ಹೇಳ್ತಾ ಇದ್ದಾನೆ. 6ರಿಂದ 14 ವರ್ಷ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಏನು ಜಾರಿಗೆ ತಂದಿದ್ದು 45ನೇ ವಿಧಿಯಲ್ಲಿ ಸೇರ್ಪಡೆ ಮಾಡಿದ್ದಾನೆ. 44ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಇಟ್ ಇಂಟ್ರೊಡ್ಯೂಸ್ಡ್ ಅ ಸಪರೇಟ್ ಕ್ಲಾಸ್ ಅಂಡರ್ ಆರ್ಟಿಕಲ್ 38(2). 38ನೇ ವಿಧಿಯ 2ನೇ ಉಪವಿಧಿಯಲ್ಲಿ ಸಮಾಜದಲ್ಲಿ ಅಸಮಾನತೆಯ ಪ್ರಮಾಣವನ್ನು ಕಡಿಮೆಗೊಳಿಸುವಂತ ಪ್ರಯತ್ನ ಅಥವಾ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳುತ್ತೆ. ಇನ್ಇಕ್ವಾಲಿಟಿ ಹ್ಯಾಸ್ ಟು ಬಿ ರೆಡ್ಯೂಸ್ಡ್. ಸಮಾನತೆಯ ದೃಷ್ಟಿಕೋನವನ್ನು ಉತ್ತೇಜಿಸುವ ಕಾರಣದಿಂದಾಗಿ 38ನೇ ಕ್ಲಾಸ್ ಅಲ್ಲಿ 2ನೇ ಉಪವಿಧಿಯನ್ನು ಸೇರ್ಪಡೆ ಮಾಡಿರುವಂತದ್ದನ್ನು ನೋಡ್ತೇವೆ. ಅಂಡ್ 42ನೇ ತಿದ್ದುಪಡಿ ಕಾಯ್ದೆಯಲ್ಲಿ ವಿಚ್ ಆಡೆಡ್ 4 ಕ್ಲಾಸಸ್. 39ನೇ ವಿಧಿಯಲ್ಲಿ F ಕ್ಲಾಸ್ ಅನ್ನು ಆಡ್ ಮಾಡುತ್ತೆ. ನೆಕ್ಸ್ಟ್ 39A ಉಪವಿಧಿಯನ್ನು ಆಡ್ ಮಾಡುತ್ತೆ. ನೆಕ್ಸ್ಟ್ 43A ಉಪವಿಧಿ ಹಾಗೂ 48ನೇ ವಿಧಿಯಲ್ಲಿ A ಉಪವಿಧಿಯನ್ನ ಜಾರಿಗೆ ತರುತ್ತೆ. ಸೊ ಏನು ಹೇಳ್ತಾ ಇದಾವು? ಸೊ ಈಗ ಪ್ರಶ್ನೆ ಕೇಳ್ತಿರುವಂತದ್ದು ನಮ್ಗೆ ಇದೇ ಅಂಶವಾಗಿ 42ನೇ ತಿದ್ದುಪಡಿಗೆ ಅನುಸಾರವಾಗಿ. ಸೊ 39 ಕ್ಲಾಸ್ ಒಳಗಡೆ F ಸಬ್ ಕ್ಲಾಸ್ ಹೇಳ್ತಿರುವಂತದ್ದೇನೋ ದ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮಕ್ಕಳಿಗೆ ಅಭಿವೃದ್ಧಿಯ ಪ್ರಮಾಣವನ್ನು ಹೆಚ್ಚಿಸುವಂತ ಅಂಶಗಳನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್, ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ, ಆರೋಗ್ಯಕರ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಕೆಲವು ಕಾನೂನುಗಳನ್ನ ಯೋಜನೆಗಳನ್ನ ಮಾಡುವಂತ ಅಂಶವನ್ನ ಹೇಳುತ್ತೆ. 39A is equal justice and free legal aid for poor ಅಂತ ನೋಡ್ತಾ ಇದ್ದೀವಿ. ಸೊ 39A equal justice and free legal aid, ಎಲ್ಲರಿಗೂ ಸರಿಸಮಾನವಾದ ನ್ಯಾಯವನ್ನ ನೀಡುವಂಥದ್ದು ಮತ್ತು ಉಚಿತ ಕಾನೂನಿನ ನೆರವನ್ನ ನೀಡುವಂಥದ್ದು.
ಫ್ರೀ ಲೀಗಲ್ ಏಡ್ ಫಾರ್ ಪೂವರ್ಸ್. ಬಡವರಿಗೆ ಉಚಿತ ಕಾನೂನಿನ ನೆರವನ್ನು ನೀಡುವ ಅಂಶಗಳನ್ನ ಮತ್ತು ಎಲ್ಲರಿಗೂ ಸರಿಸಮಾನವಾದ ನ್ಯಾಯವನ್ನು ಒದಗಿಸುವಂತ ಅಂಶಗಳನ್ನ 39A ಉಪವಿಧಿಯಲ್ಲಿ ಸೇರ್ಪಡೆ ಮಾಡುತ್ತೆ. ನೆಕ್ಸ್ಟ್ 43A ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಇಂಡಸ್ಟ್ರೀಸ್, ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯ ಬಗ್ಗೆ ಈ ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂತದ್ದನ್ನು ನೋಡ್ತೀವಿ. ಆಸ್ ದ ವರ್ಕರ್ಸ್ ಆರ್ ಬಿಲಾಂಗಿಂಗ್ ಟು ದ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಂದಾಗ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್, ದೆನ್ ಓನ್ಲಿ ಇಂಡಸ್ಟ್ರಿ ವಿಲ್ ಗೆಟ್ ದ ಪ್ರಾಫಿಟ್ಸ್. ಅವರ ಭಾಗವಹಿಸುವಿಕೆ ಇಲ್ಲದೆ, ಅವರ ಪಾಲ್ಗೊಳ್ಳುವಿಕೆ ಇಲ್ಲದೆ ಇದ್ದಾಗ ಕೈಗಾರಿಕೆಗಳು ಲಾಭವನ್ನು ತಂದುಕೊಡ್ಲಿಕ್ಕೆ ವಿಫಲವಾಗುತ್ತೆ. ಅದಕ್ಕೋಸ್ಕರವಾಗಿ ಕೈಗಾರಿಕಾ ವಲಯಗಳಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆಯ ಬಗ್ಗೆ ಸೇರ್ಪಡೆ ಮಾಡಿರುವಂತದ್ದು 43A. ಅಂಡ್ 48A ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಜೀವ ಪರಿಸರವನ್ನು ರಕ್ಷಣೆ ಮಾಡುವ ಕುರಿತಾದ ಮಾಹಿತಿಯನ್ನು ಕೊಡ್ತಾ ಇದೆ. ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಸೊ ಇಲ್ಲಿ ಪರಿಸರ, ಜೀವ ಪರಿಸರದ ಬಗ್ಗೆ ರಕ್ಷಣೆಯನ್ನು ಮಾಡುವಂತ ಅಂಶವನ್ನ 48A ಉಪವಿಧಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದನ್ನು ನೋಡ್ತೇವೆ. ಸೊ ಇವುಗಳಿಗೆ ಅನುಸಾರವಾಗಿ ಸರ್ಕಾರ ಕಾನೂನುಗಳನ್ನು ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ವಿಚ್ ವರ್ ಆಡೆಡ್ ಇನ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಸೊ ಒಟ್ಟು 4 ಬಾರಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ತಿದ್ದುಪಡಿ ಮಾಡಿರುವಂತದ್ದನ್ನು ನೋಡ್ತೀವಿ ಸ್ನೇಹಿತರೆ. ಅದರಲ್ಲಿ ಯಾವ್ದು ಇವಾಗ? ಸೊ 42ನೇ ತಿದ್ದುಪಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ 4 ಅಂಶಗಳಿಗೆ ಅನುಸಾರವಾಗಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಅಂತ ನೋಡ್ತಾ ಇದ್ದೀವಿ. ಸೊ ಅಗೇನ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಅಂತ ನೋಡ್ತಾ ಇದೀವಿ. ಅಂದ್ರೆ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡುವಂತ ಪ್ರಯತ್ನ ಇದು. ಸೊ ವಿಚ್ ಇಸ್ ನಾಟ್ ಅಂಡರ್ ದಿ 42nd ಅಮೆಂಡ್ಮೆಂಟ್ ಆಕ್ಟ್. ನೆಕ್ಸ್ಟ್ ವಿಚ್ ಇಸ್ ಅಂಡರ್ ದಿ 38 ಕ್ಲಾಸ್ 2 ಅಲ್ಲಿ ನೋಡ್ತೀವಿ ನಾವು ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ ಅದೇನೆ ನಾವು ಇಲ್ಲಿ ಹೇಳಿದ್ದು 43A ಅಂತ ಏನ್ ನೋಡ್ತಾ ಇದ್ದೀವಲ್ವಾ ನಾವು. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇವಾಗ. ಸೊ ಈ ರೀತಿಯ ಅನಾಲಿಸಿಸ್ ಮಾಡಿ ಅದರ ಹಿನ್ನೆಲೆಯನ್ನು ತಿಳಿದುಕೊಂಡಾಗ ದ ಕ್ವಶನ್ಸ್ ನಿಮಗೆ ಬಹಳ ಈಸಿ ಆಗ್ತಾಗತ್ತೆ. ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಇದ್ರ ಮೇಲೆನೆ ಕೇಳಬೇಕಲ್ವಾ ಇವಾಗ. ದಟ್ ಈಸ್ ಹೌ ಯು ನೀಡ್ ಟು ಅನಲೈಸ್ ಯುವರ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿ ಫಸ್ಟ್ ಒನ್ ಇಸ್ 38 ಕ್ಲಾಸ್ 2. ಇದು ಸಹ ಆಡ್ ಮಾಡಿದೀವಿ ನಾವು, ಬಟ್ 38 ಕ್ಲಾಸ್ 2 ಅಲ್ಲಿ ರೈಟ್ ಟು ವರ್ಕ್, ಎಜುಕೇಶನ್ ಅಂಡ್ ಪಬ್ಲಿಕ್ ಅಸಿಸ್ಟೆನ್ಸ್. ಸೊ ಪಬ್ಲಿಕ್ ಅಸಿಸ್ಟೆನ್ಸ್ ಬಗ್ಗೆ ಹೇಳ್ತಿರುವಂತದ್ದು ಯಾವುದು? ಇದು ರೈಟ್ ಬಗ್ಗೆ ಹೇಳ್ತಾ ಇದ್ದಾನೆ, ವಿಚ್ ಇಸ್ ನಾಟ್ ಅಂಡರ್ ದ DPSP. ಸೆಕ್ಯೂರಿಂಗ್ ಲಿವಿಂಗ್ ವೇಜಸ್ ಅಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ವರ್ಕರ್ಸ್, ಇದು DPSP ಹೌದು, ಬಟ್ ವಿಚ್ ಇಸ್ ಆಲ್ಸೋ ಅಂಡರ್ ದಿ ಆರ್ಟಿಕಲ್ ನಂಬರ್ 39. ಸೊ ಯಾವುದು ಸಹ 42ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಬರೆದ. ಉಳಿದಿದ್ದ 3 ಅಂಶಗಳು ತಿದ್ದುಪಡಿಗಳು ಹೌದು, ಬಟ್ ಅದು 42ನೇ ತಿದ್ದುಪಡಿಯ ಅಂಶ ಅಲ್ಲ, ಬದಲಾಗಿ 42ನೇ ತಿದ್ದುಪಡಿಯಲ್ಲಿ ಇದ್ದಿದ್ದು B ಆಪ್ಷನ್ ಮಾತ್ರ ಆಗತ್ತೆ. ಸೊ ಹಾಗಾಗಿ 3ನೇ ಪ್ರಶ್ನೆಗೆ ಉತ್ತರ B ಆಗತ್ತೆ. B ಇಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ದ 4th ಕ್ವಶನ್, ವೆರಿ ಸಿಂಪಲ್ ಕ್ವಶನ್ ಅಗೇನ್. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಕ್ಯಾನ್ ಬಿ ಬೆಸ್ಟ್ ಎಕ್ಸ್ಪ್ಲೇನ್ಡ್ ಆಸ್ ಅನ್ ಎಕ್ಸರ್ಸೈಸ್ ಇನ್. ಸ್ಥಳೀಯ ಸರ್ಕಾರಗಳ ಬಗ್ಗೆ ಹೇಳಿರುವಂತದ್ದನ್ನ ನೋಡ್ತೀವಿ. ಸೊ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೊಡ್ತಾ ಇದಾವೆ, ಯಾವುದಕ್ಕೆ ಬುನಾದಿಯನ್ನ ಕೊಡ್ತಾ ಇದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಸೊ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರಗಳನ್ನ ನಾವು DPSP ಅಲ್ಲಿನೂ ನೋಡ್ತೀವಿ, ಅಂಡರ್ ದಿ ಗಾಂಧಿಯನ್ ಪ್ರಿನ್ಸಿಪಲ್ ಥ್ರೂ ದ ಆರ್ಟಿಕಲ್ ನಂಬರ್ 40. ಅಂಡ್ ಇದರ ಮುಖ್ಯವಾದ ಉದ್ದೇಶ ಗಾಂಧಿ ತತ್ವಕ್ಕೆ ಅನುಸಾರವಾಗಿ ಗಾಂಧಿಯವರು ಯಾವಾಗಲೂ ಹೇಳುವಂತ ಅಂಶಗಳು, ದಟ್ ಈಸ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ, ಒಂದು ನಿರ್ದಿಷ್ಟ ದೇಶದ ಪ್ರಜಾಪ್ರಭುತ್ವವನ್ನು ಉತ್ತೇಜನ ನೀಡುವಂಥದ್ದು ಯಾವುದು ಅಂತಂದ್ರೆ ಅದು ವಿಕೇಂದ್ರೀಕರಣ ವ್ಯವಸ್ಥೆ ಅಂತ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿನೇ ಹಿ ಹ್ಯಾಸ್ ದ ಆಬ್ಜೆಕ್ಟಿವ್ ಆಫ್ ರಾಮರಾಜ್ಯ ಅಂತ ನೋಡ್ತೀವಲ್ವಾ ನಾವು. ರಾಮರಾಜ್ಯದ ಕನಸನ್ನ ಕಂಡುಕೊಂಡಿರುವಂಥದ್ದು ಗಾಂಧೀಜಿಯವರು. ಅಂಡ್ ಇಟ್ ಈಸ್ ಟು ಎಂಪವರ್, ಡಿಸೆಂಟ್ರಲೈಸೇಷನ್ ಅಂದ್ರೆ ಅರ್ಥ ಏನು? ಇಟ್ ಈಸ್ ಟು ಎಂಪವರ್ ದ ಬಾಟಮ್ ಲೆವೆಲ್ ಪಾಪ್ಯುಲೇಷನ್, ಎಂಪವರ್ ದಿ ಬಾಟಮ್ ಲೆವೆಲ್ ಪೀಪಲ್. ತಳಮಟ್ಟದಲ್ಲಿರುವಂತಹ ಜನಸಾಮಾನ್ಯರ ಅಭಿವೃದ್ಧಿ, ಬೆಳವಣಿಗೆ, ಉತ್ತೇಜನವನ್ನೇ ಇಲ್ಲಿ ವಿಕೇಂದ್ರೀಕರಣ ಅಂತ ಹೇಳ್ತವೆ. ಅಂಡ್ ಇದೇ ವಿಕೇಂದ್ರೀಕರಣ ಈ ಎಲ್ಲ ಅಂಶಗಳನ್ನು ಹೊಂದಿದ್ದರೆ ಮಾತ್ರ ಇಟ್ ಈಸ್ ಫುಲ್ಫಿಲ್ಲಿಂಗ್ ದ ಡೆಮೋಕ್ರೆಟಿಕ್ ರೂಲ್ ಅಂತ ನೋಡ್ತೀವಿ. ಇವೆಲ್ಲ ಅಂಶಗಳನ್ನು ಹೊಂದಿದ್ದರೆ ಮಾತ್ರ ಒಂದು ದೇಶ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದಕ್ಕನುಸಾರವಾಗಿನೇ ಭಾರತದಲ್ಲಿ ನಾವು 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರುವಂತದ್ದನ್ನ ನೋಡ್ತೀವಿ ಇನ್ ದ ಇಯರ್ 1992.
1992ರಲ್ಲಿ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಮಾನ್ಯತೆಯನ್ನ ಪ್ರಾಧಾನ್ಯತೆಯನ್ನು ನೀಡುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ 4ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ದಟ್ ಈಸ್ ಬಿ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ನೋಡ್ತೀವಿ. ಸೊ ಪ್ರಜಾಪ್ರಭುತ್ವವಾದಿಯ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಉತ್ತೇಜನ ನೀಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಅಂಡ್ ಇದು ಯಾಕೆ ಅಂತಂದ್ರೆ ಒಂದು ದೇಶದ ಅಭಿವೃದ್ಧಿ ಅಂತ ಹೇಳ್ತಾ ಇದೀವಿ ಅಂದಾಗ ಏನಾಗುತ್ತೆ ಇಲ್ಲಿ, ವಿಚ್ ಇಸ್ ನಥಿಂಗ್ ಬಟ್ ಅ ಬಾಟಮ್ ಟು ಟಾಪ್ ಅಪ್ರೋಚ್ ಮಾಡಲ್ ಅಂತ ನೋಡ್ತೀವಿ ಸ್ನೇಹಿತರೆ. ತಳಮಟ್ಟದಿಂದ ಮೇಲ್ಮಟ್ಟದವರೆಗಿನ ಯೋಜನಾ ಮಾದರಿ ಅಂತ ಕರಿತೀವಿ. ಈ ರೀತಿಯಲ್ಲಿದ್ದಾಗ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ದ ಪಾಲಿಸೀಸ್ ವಿಲ್ ಬಿ ಫಾರ್ಮುಲೇಟೆಡ್ ಅಂಡ್ ಇಂಪ್ಲಿಮೆಂಟೆಡ್ ಎಟ್ ದ ಪಾಲಿಸಿ ಫಾರ್ಮುಲೇಷನ್ ಅಂಡ್ ಇಂಪ್ಲಿಮೆಂಟೇಷನ್ ಎಟ್ ದ ಬಾಟಮ್ ಲೆವೆಲ್. ಯೋಜನೆಗಳನ್ನ ರಚನೆ ಮಾಡುವಂಥದ್ದು ಮತ್ತು ಕಾರ್ಯರೂಪಕ್ಕೆ ತರುವಂಥದ್ದು ತಳಮಟ್ಟದಲ್ಲಿ. ಅಂಡ್ ಇದಕ್ಕೆ ಬೇಕಾಗಿರುವಂತ ಫಂಡ್ಸ್ ಅಲೋಕೇಶನ್ ವಿಲ್ ಬಿ ಬೈ ದ ಟಾಪ್ ಮೋಸ್ಟ್ ಲೆವೆಲ್. ಹಣಕಾಸುಗಳನ್ನ ಅನುದಾನ ಮಾಡುವಂಥದ್ದು ಯಾವುದು ಅಂತಂದ್ರೆ ಮೇಲ್ಮಟ್ಟದಲ್ಲಿರುವಂತ ಸರ್ಕಾರ, ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಆಗಿರುತ್ತೆ. ಅದರ ಕಾರ್ಯನಿರ್ವಹಣೆ ಆಗುವಂಥದ್ದು ತಳಮಟ್ಟದಲ್ಲಿ. ಸೊ ಹಾಗಾಗಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಇದಕ್ಕೆ ಅನುಸಾರವಾಗಿನೇ ಏನಾಗುತ್ತೆ, ಇವುಗಳಿಗೆ ಅನುಸಾರವಾಗಿನೇ ಹೀಗಿದ್ದಾಗ ಮಾತ್ರ ಏನಾಗುತ್ತೆ, ಆ ಡೆವಲಪ್ಡ್ ಇಂಡಿಯಾವನ್ನ ನೋಡಬಹುದು ನಾವು. ಅಂಡ್ ಈಗಿನ ಸಂದರ್ಭದಲ್ಲಿ ದಿಸ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ದ ಗವರ್ಮೆಂಟ್ ಅಲ್ವಾ. ಪ್ರಸ್ತುತ ಸಂದರ್ಭದ ಸರ್ಕಾರದ ಅತಿ ಮುಖ್ಯವಾದ ಗುರಿ ಉದ್ದೇಶನೇ ಏನಾಗಿರುತ್ತೆ, ಇಟ್ ಈಸ್ ಡೆವಲಪ್ಡ್ ಇಂಡಿಯಾ ಬೈ 2047 ಅಂತ ನೋಡ್ತಾ ಇದೀವಲ್ವಾ ಅಮೃತ್ ಕಾಲ್ ಮಹೋತ್ಸವಲ್ಲಿ. ವಿಕಸಿತ್ ಭಾರತ್ ಎಟ್ 2047, ಭಾರತ ದೇಶ ಅಭಿವೃದ್ಧಿಗೊಳ್ಳಬೇಕು ಅಂತಂದ್ರೆ ಡಿಸೆಂಟ್ರಲೈಸೇಷನ್ ಆಗಬೇಕು, ವಿಕೇಂದ್ರೀಕರಣ ಆಗಬೇಕು ಅಂತ ಹೇಳ್ತಾನೆ. ಇದೇ ಆಧಾರವಾಗಿ ಮುಂಬರುವಂತ ಎಕ್ಸಾಮ್ಸ್ ಅಲ್ಲಿನೂ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಚುಯಲ್ ಕ್ಲಾರಿಟೀಸ್. ಸೊ 4ನೇ ಪ್ರಶ್ನೆಗೆ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್ ಅಗೇನ್ ದ 5th ಕ್ವಶನ್ ಈಸ್ ಆಲ್ಸೋ ವೆರಿ ಸಿಂಪಲ್. ಸೊ ಕೇಳ್ತಿರುವಂತದ್ದು 5ನೇ ಪ್ರಶ್ನೆ ಕೇಳುವಂತದ್ದು ಇಲ್ಲಿ ಕೇಳ್ತಿರುವಂತದ್ದು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಸೊ ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಕಾನ್ಸ್ಟಿಟ್ಯೂಟ್ ಲಿಮಿಟೇಷನ್ಸ್ ಅಪಾನ್. ಸೊ ಇಲ್ಲಿ ಯಾವುದಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವುದಕ್ಕೆ ನಿರ್ಬಂಧನೆಗಳನ್ನ ಹೇರಿದ್ದಾವೆ ಅನ್ನುವಂಥದ್ದನ್ನ ಕೇಳಿದ್ದಾನೆ. ಸೊ ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ಬಿ ಕೇರ್ಫುಲ್, ಇಲ್ಲಿ ಆಪ್ಷನ್ ಇಲ್ಲಿ ಡಿ ಆಗತ್ತೆ, ನೈದರ್ 1 ನಾರ್ 2. ವೈ? ಬಿಕಾಸ್ ಇಟ್ ಕಾಂಟ್ ಲಿಮಿಟ್ಸ್ ಆನ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಆರ್ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಯಾಕೆ ಅಂತಂದ್ರೆ ದ ಪಾಸಿಟಿವ್ ಡೈರೆಕ್ಷನ್ಸ್ ಫಾರ್ ದ ಲಾ ಮೇಕಿಂಗ್ ಅಂತ ನೋಡ್ತೀವಿ. ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಲ್ಲಿ ಇರುವಂತದ್ದೇನು ಲಿಮಿಟೇಷನ್ಸ್ ಇದೆ, ಬಟ್ ಇಟ್ ವಾಸ್ ನಾಟ್ ದ ನೆಗೆಟಿವ್ ಲಿಮಿಟೇಷನ್ಸ್, ಇಟ್ ವಾಸ್ ಪ್ಯೂರ್ಲಿ ದ ಪಾಸಿಟಿವ್ ಡೈರೆಕ್ಟಿವ್ಸ್ ಫಾರ್ ಲಾ ಮೇಕಿಂಗ್ ಅಂತ ನೋಡ್ತೀವಿ. ಸರ್ಕಾರ ಯಾವುದೇ ರೀತಿಯಾದ ಕಾನೂನುಗಳನ್ನ ಮಾಡಬಹುದು ಅಥವಾ ಸಕಾರಾತ್ಮಕವಾದ ನಿರ್ಣಯಗಳನ್ನ ಕೈಗೊಳ್ಳುವಂತ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ, ದ ಪಾಸಿಟಿವ್ ಡೈರೆಕ್ಟಿವ್ಸ್ ಫಾರ್ ಲಾ ಮೇಕಿಂಗ್. ಸೊ ಅದು ಸರ್ಕಾರಕ್ಕೆ ಕಾನೂನು ಮಾಡುವುದರಲ್ಲಿ ಯಾವುದೇ ರೀತಿಯಾದ ನಿರ್ಬಂಧನೆಗಳನ್ನ ಹೇರಿಲ್ಲ, ಬದಲಾಗಿ ಜನಸಾಮಾನ್ಯರಿಗೆ ಅನುಸಾರವಾಗಿರುವಂತ ಸಕಾರಾತ್ಮಕ ನಿರ್ದೇಶನಗಳನ್ನ ನೀಡಲಿಕ್ಕೆ ಉತ್ತೇಜನವನ್ನ ನೀಡ್ತಾ ಇದೆ. ಆದ್ರೆ ಮೂಲಭೂತ ಹಕ್ಕುಗಳಲ್ಲಿ ಅವುಗಳ ನಿರ್ದೇಶನಗಳಿದಾವೆ. ದ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ restricted. The government can make the laws under the fundamental rights, but that was being restricted under the fundamental rights, not in the part of ಯಾವುದು DPSP. So be careful. Second one, executive functions. So it was non-justiciable ಅಂತ ನೋಡ್ತೀವಲ್ವಾ ನಾವು. So DPSPs are itself non-justiciable in nature according to article number 37. ಇಲ್ಲಿ ಸಂವಿಧಾನದ 37ನೇ ವಿಧಿಗೆ ಅನುಸಾರವಾಗಿ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಣೆಗೆ ಒಳಪಟ್ಟಿಲ್ಲ ಅಂತ ನೋಡ್ತೀವಿ. ಸೊ ದೇ ಆರ್ ನಾಟ್ ಜಸ್ಟಿಸೇಬಲ್ ಫಾರ್ ದೇರ್ ಆಕ್ಷನ್ಸ್ ಅಂತ ನೋಡ್ತೀವಿ. ವೈ? ಬಿಕಾಸ್ ಇಟ್ ವಾಸ್ ಹ್ಯಾವಿಂಗ್ ದ ಆಬ್ಜೆಕ್ಟಿವ್ ಆಫ್ ಏನು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರದ ಉತ್ತೇಜನ ಅಥವಾ ಅಂಶವನ್ನ, ಕಲ್ಯಾಣ ರಾಷ್ಟ್ರದ ಆಧಾರವಾಗಿ ವಿವಿಧ ಕಾನೂನುಗಳನ್ನ ಆಮೇಲೆ ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತದನ್ನ ನೋಡ್ತೀವಿ.
ಸೊ ಹಾಗಾಗಿ ಅದರ ಉದ್ದೇಶ ಕಲ್ಯಾಣ ರಾಷ್ಟ್ರವಾಗಿರುತ್ತೆ. ಅಂಡ್ ಇದಕ್ಕನುಸಾರವಾಗಿ ಸರ್ಕಾರ ಯಾವಾಗ್ಲೂ ಯಾವುದೇ ಕಾನೂನು ಮಾಡಬೇಕಾದ್ರೂ, ರಚನೆ ಮಾಡಬೇಕಾದ್ರೂ, ಅವುಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೂ ಇದರ ಅತಿ ಮುಖ್ಯವಾದ ಉದ್ದೇಶ ಸಾಮಾಜಿಕ ಮತ್ತು ಸೋಷಿಯಲ್ ಅಂಡ್ ಎಕನಾಮಿಕಲ್ ಡೆಮೋಕ್ರಸಿ ಅಂತ ನೋಡ್ತೀವಿ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತದೆ. ಸೊ ಹಾಗಾಗಿ ಅವುಗಳನ್ನು ನಾವು ಲಿಮಿಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇಟ್ ಕಾಂಟ್ ಲಿಮಿಟ್ ಅಂತ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಲಿಮಿಟೇಷನ್ಸ್ ಡಸಂಟ್ ಹ್ಯಾವ್ ಎನಿ ಲಿಮಿಟೇಷನ್ಸ್ ಆನ್ ಲೆಜಿಸ್ಲೇಟಿವ್ ಫಂಕ್ಷನ್ ಆರ್ ಎಕ್ಸಿಕ್ಯೂಟಿವ್ ಫಂಕ್ಷನ್. ಸೊ ಅದಕ್ಕೋಸ್ಕರವಾಗಿ ನೈದರ್ 1 nor 2 ಇಸ್ ದ ಆನ್ಸರ್ ಆಗುತ್ತೆ. ಸೊ 5ನೇ ಪ್ರಶ್ನೆಗೆ ಉತ್ತರ ಯಾವುದು? ಡಿ ಆಗತ್ತೆ. ಸೊ ಇದೇ ಪ್ರಶ್ನೆನ ರಿವರ್ಸ್ ಕೇಳ್ಬೋದು ನಿಮ್ಗೆ. ಯಾವುದಕ್ಕೆ ನಿರ್ಬಂಧನೆಗಳನ್ನ ಸೇರ್ಪಡೆ ಆಗಿಲ್ಲ ಅಥವಾ ಯಾವ ಅಂಶಗಳಿಗೆ ನಿರ್ಬಂಧನೆ ಮಾಡಿ ಕೊಟ್ಟಿಲ್ಲ ಸಂವಿಧಾನಾತ್ಮಕವಾಗಿ ಅಂತ ಕೇಳಿದಾಗ ಎರಡಕ್ಕೂ ನಿರ್ಬಂಧನೆಗಳಿಲ್ಲ. ಬಿ ಕೇರ್ಫುಲ್. ಸೊ ಆಪ್ಷನ್ಸ್ ಅಲ್ಲಿ ಬದಲಾವಣೆ ಆಗತ್ತೆ ಅಷ್ಟೇ. ಸೊ ದ ನೆಕ್ಸ್ಟ್ 6th ಕ್ವಶನ್ ಅಗೇನ್ ರಿಲೇಟೆಡ್ ಟು ದ ಫಂಡಮೆಂಟಲ್ ಡ್ಯೂಟೀಸ್. ಸೊ 6ನೇ ಪ್ರಶ್ನೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಅನುಸಾರವಾಗಿದ್ದಾವೆ. ಸೊ ಪ್ರಶ್ನೆ ಕೇಳ್ತಿರುವಂತದ್ದು ಇಲ್ಲಿ ದಟ್ ಈಸ್ ರಿಲೇಟೆಡ್ ಟು ಫಂಡಮೆಂಟಲ್ ಡ್ಯೂಟೀಸ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾನೆ. ಯಾವ ಹೇಳಿಕೆಗಳು ಸರಿ ಇದಾವೆ ವಿತ್ ರೆಸ್ಪೆಕ್ಟ್ ಯಾವುದು ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ಇಂಡಿಯನ್ ಸಿಟಿಜನ್ಸ್. ಸೊ ಮೂಲಭೂತ ಕರ್ತವ್ಯಗಳನ್ನ 2 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾನೆ. ಜನರಿಗೆ ಯಾವುದ್ರಲ್ಲಿ ಏನೋ ಕರ್ತವ್ಯಗಳನ್ನ ನಿಭಾಯಿಸಬೇಕು ಅಂತ ಹೇಳ್ತಾ ಇದ್ದಾನೆ. ದ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಅ ಲೆಜಿಸ್ಲೇಟಿವ್ ಪ್ರೊಸೆಸ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಟು ಎನ್ಫೋರ್ಸ್ ದೀಸ್ ಡ್ಯೂಟೀಸ್. ಸೊ ಅಗೇನ್ ಇಲ್ಲಿ ಹೇಳ್ತಿರುವಂತದ್ದೇನು, ಅ ಲೆಜಿಸ್ಲೇಟಿವ್ ಪ್ರೊಸೆಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಅಂತ ಹೇಳ್ತಾ ಇದ್ದಾನೆ ಟು ಎನ್ಫೋರ್ಸ್ ದ ಡ್ಯೂಟೀಸ್. ಸೊ ಮೂಲಭೂತ ಕರ್ತವ್ಯಗಳನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಿರ್ದಿಷ್ಟವಾದ ಕಾನೂನುಗಳನ್ನ ಜಾರಿಗೆ ತಂದಿರುವಂತದ್ದನ್ನ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಆದ್ರೆ ನೋಡಿ ಇಲ್ಲಿ ದೀಸ್ ಆರ್ ನಾನ್ ಜಸ್ಟಿಸೇಬಲ್ ಇನ್ ನೇಚರ್. ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಆಲ್ಸೋ ನಾನ್ ಜಸ್ಟಿಸೇಬಲ್ ಇನ್ ನೇಚರ್. ಅಂಡ್ ಮೂಲತವಾಗಿ ಇವುಗಳನ್ನು ಜಾರಿಗೆ ತಂದಿದೆ ಯಾವಾಗ ನಾವು It was through the 42nd Constitutional Amendment Act of 1976 through ಸ್ವರಣ್ ಸಿಂಗ್ ಕಮಿಟಿ. ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸ್ಸಿಗೆ ಅನುಸಾರವಾಗಿ ಮೂಲಭೂತ ಕರ್ತವ್ಯಗಳನ್ನು ಜಾರಿಗೆ ತಂದಿರುವಂತದ್ದನ್ನ ಕಾಣ್ತೀವಿ. ಸೊ ಇಲ್ಲಿ ಪ್ರತಿಯೊಬ್ಬರು ಇವುಗಳನ್ನ ಪರಿಪಾಲಿಸಲೇಬೇಕು ಅನ್ನುವಂತ ಯಾವುದೇ ನಿಯಮಾವಳಿಗಳಿಯೂ ಇಲ್ಲ. ಸೊ ಮೂಲತವಾಗಿ ಯಾವುದೇ ರೀತಿಯಲ್ಲಿನೋ ಏನೋ ಎನ್ಫೋರ್ಸ್ ಮಾಡಲಿಕ್ಕೆ, ಈ ಮೂಲಭೂತ ಕರ್ತವ್ಯಗಳನ್ನ ಜಾರಿಗೆ ತರಲಿಕ್ಕೆ ಯಾವುದೇ ರೀತಿಯಾದ ಲೆಜಿಸ್ಲೇಟಿವ್ ಪ್ರೋಸೆಸ್ ಇಲ್ಲ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಆಗುತ್ತೆ. ದೇ ಆರ್ ಕಾರಲೇಟಿವ್ ಟು ಲೀಗಲ್ ಡ್ಯೂಟೀಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ದೇ ಆರ್ ನಾಟ್ ಕಾರಲೇಟಿವ್ ಟು ಲೀಗಲ್ ಡ್ಯೂಟೀಸ್. ಸೆಕೆಂಡ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಕಾನೂನಾತ್ಮಕವಾಗಿ ಅವರು ಹೊಣೆಗಾರರಾಗಿರುವುದಿಲ್ಲ, ಬದಲಾಗಿ ಏನಾಗಿರುತ್ತೆ ಇಲ್ಲಿ ದೇ ಆರ್ ಕಾರಲೇಟಿವ್ ಟು ಮಾರಲ್ ಅಂಡ್ ಸಿವಿಕ್ ಡ್ಯೂಟೀಸ್ ಅಂತ ನೋಡ್ತೀವಿ. ನೈತಿಕ ಹೊಣೆಗಾರಿಕೆ ಆಗಿರುವಂತದ್ದನ್ನು ನೋಡ್ತೀವಿ, ನೈತಿಕ ಕರ್ತವ್ಯಗಳಾಗಿರುವಂತದ್ದನ್ನು ನೋಡ್ತೀವಿ. ಜನಸಾಮಾನ್ಯರಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಇತರೆ ಮೌಲ್ಯಗಳನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮೂಲಭೂತ ಕರ್ತವ್ಯಗಳು. ಸೊ ಯಾಕಂತಂದ್ರೆ ಒಂದು ಮೋನುಮೆಂಟ್ಸ್ ಅನ್ನ ನೋಡ್ತೀವಿ, ಸ್ಮಾರಕಗಳನ್ನ ರಕ್ಷಣೆ ಮಾಡುವಂಥದ್ದು, ಅದು ನಮ್ಮ ಕರ್ತವ್ಯ ಹೌದು. ಆದ್ರೆ ಅದು ನಮ್ಗೆ ಲೀಗಲ್ ಡ್ಯೂಟೀಸ್ ಅಲ್ಲ. ಲೀಗಲ್ ಡ್ಯೂಟೀಸ್ ಯಾವುದೂ ಅಲ್ಲ, ಕಾನೂನಾತ್ಮಕವಾಗಿ ಇರುವಂತ ಕರ್ತವ್ಯ ಅಲ್ಲ, ಬದಲಾಗಿ ಅದು ನಮ್ಮ ನೈತಿಕ ಕರ್ತವ್ಯ ಅಂತೇಳಿ ಹೇಳ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ಸ್ಗಳು ರಾಂಗ್ ಇದಾವೆ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ, ದ ಆಪ್ಷನ್ ಡಿ ಇಸ್ ಕರೆಕ್ಟ್ ಆಗುತ್ತೆ. ಸೊ 6ನೇ ಪ್ರಶ್ನೆಗೆ ಉತ್ತರ ಡಿ, ನೈದರ್ 1 nor 2 ಆರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಬ್ಜೆಕ್ಟಿವ್ಸ್ ಈಸ್ not embodied in the preamble to the Constitution of India, which is very simple question. ನೋಡಿ ಎಷ್ಟು ಸಿಂಪಲ್ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಸ್ತಾವನೆಯಲ್ಲಿ ಅಡಗಿರುವಂತ ಕೆಲವು ಅಂಶಗಳಲ್ಲಿ ಯಾವುದು ಅಸ್ತಿತ್ವದಲ್ಲಿಲ್ಲ, ಯಾವುದು ಅದನ್ನ ಸೇರ್ಪಡೆ ಮಾಡಿಲ್ಲ, ಪ್ರಸ್ತಾವನೆಯಲ್ಲಿ ಯಾವ ಅಂಶಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಅಗೇನ್ ನೋಡಿ ಲಿಬರ್ಟಿ ಆಫ್ ಥಾಟ್. ಸೊ ಪ್ರಸ್ತಾವನೆಯಲ್ಲಿ ಅಗೇನ್ ಇರುವಂತ ಅಂಶಗಳು ದಟ್ ಈಸ್ ದ ಕೋರ್ ಆಬ್ಜೆಕ್ಟಿವ್ಸ್ ಅಂತ ನೋಡ್ತೀವಲ್ವಾ, ಆರ್ ವಿಚ್ ಇಸ್ ನಥಿಂಗ್ ಬಟ್ the 4 pillars of the constitution or the 4 pillars of the preamble ಅಂತ ನೋಡ್ತೀವಲ್ವಾ. the first one is the source of the constitution ಅಂತ ನೋಡ್ತೀವಿ. so source of the constitution is people. ಸಂವಿಧಾನದ ಮೂಲ ಯಾವುದು ಅಂದ್ರೆ ಜನಸಾಮಾನ್ಯರು ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ the nature of the constitution, the preamble which embodies the nature of the constitution.
ಪ್ರಸ್ತಾವನೆಯು ಸಂವಿಧಾನದ ಸ್ವರೂಪದ ಬಗ್ಗೆ ಹೇಳುತ್ತೆ. ಆ ಸ್ವರೂಪಗಳೇ ಯಾವುದು? ಸಾವರೆನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್. ಅಗೇನ್ ಇದರಲ್ಲೇನೋ ನೋಡಿ ಸ್ನೇಹಿತರೆ, ದ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ initially not mentioned in the nature of the preamble. It was being added through the 42nd Constitutional Amendment Act of 1976. 1976ರ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ. ಅಂಡ್ ಡೆಮೋಕ್ರೆಟಿಕ್, ರಿಪಬ್ಲಿಕ್. These 5 key terms are nature of the constitution. ಪ್ರಸ್ತಾವನೆಯು ಈ 5 ಅಂಶಗಳು, ಸಂವಿಧಾನದ ಈ 5 ಅಂಶಗಳನ್ನ ಒತ್ತಿ ಹೇಳಿರುವಂತದ್ದನ್ನ ನೋಡ್ತೇವೆ. ಅಂಡ್ ಥರ್ಡ್ ಒನ್ ಇಸ್ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಆಲ್ಸೋ ಎಂಬೋಡೀಸ್. ಪ್ರಸ್ತಾವನೆಯು ಸಂವಿಧಾನದ ಉದ್ದೇಶಗಳ ಬಗ್ಗೆ, ಧ್ಯೇಯೋದ್ದೇಶಗಳ ಬಗ್ಗೆಯೂ ಸಹ ವಿವರಣೆಯನ್ನು ಕೊಡುತ್ತೆ. ಅದೇ ಯಾವುದೋ ಅ ಲಿಬರ್ಟಿ, ನೆಕ್ಸ್ಟ್ ಈಕ್ವಾಲಿಟಿ, ಲಿಬರ್ಟಿ, ಈಕ್ವಾಲಿಟಿ, fraternity, justice, unity and integrity. Again be careful aspirants, ಇಲ್ಲಿ the integrity term was not initially mentioned in the preamble. ಏನು? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಥವಾ ಸಹೋದರತ್ವ, ನ್ಯಾಯ, ಏಕತೆ ಮತ್ತು ಸಮಗ್ರತೆ. ಅಂಡ್ ಬಿ ಕೇರ್ಫುಲ್, ಸಮಗ್ರತೆ ಅನ್ನುವಂಥ ಪದವನ್ನು ಸಹ ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಇದನ್ನು ಸಹ ನಾವು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1976ಕ್ಕೆ ಅನುಸಾರವಾಗಿ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಅಂಡ್ ತಿದ್ದುಪಡಿ ಯಾವುದರ ಮೂಲಕ ಮಾಡಲಾಯಿತು ಅನ್ನುವಂಥದ್ದು ಕೇಳ್ತಾರೆ ಸ್ನೇಹಿತರೆ. ಬಿ ಕೇರ್ಫುಲ್, ದಟ್ ವಾಸ್ ಕೇಶವಾನಂದ ಭಾರತಿ ಕೇಸಿಗೆ ಅನುಸಾರವಾಗಿ, ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಅನುಸಾರವಾಗಿ ಈ 3 ಪದಗಳನ್ನ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಗತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ಈ ಅಂಶಗಳು. ಅಂಡ್ ಫೋರ್ತ್ ಒನ್ ಇಸ್ ಡೇಟ್ ಆಫ್ ಎನಾಕ್ಟ್ಮೆಂಟ್ ಅಂತ ನೋಡ್ತೀವಲ್ವಾ ನಾವು. ದ ಡೇಟ್ ಆಫ್ ಎನಾಕ್ಟ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ 26th November 1949. ಬಿ ಕೇರ್ಫುಲ್. ಸೊ ಸಂವಿಧಾನ ರಚನೆಯಾಗಿದ್ದು 26ನೇ ನವೆಂಬರ್ 1949. ಆದ್ರೆ ಪೂರ್ಣ ಸ್ವರಾಜ್ಯದ ಸ್ಮರಣವನ್ನ ಮಾಡುವ ಉದ್ದೇಶದಿಂದಾಗಿ ಸಂವಿಧಾನವನ್ನು ನಾವು ಜನವರಿ 26, 1950ರಂದು ಜಾರಿಗೆ ತರಲಾಗತ್ತೆ. ಕ್ಲಿಯರ್ ಇದೆನಾ? ಸೊ ಈ 4 ಅಂಶಗಳು ಪ್ರಸ್ತಾವನೆಯಲ್ಲಿ ಅಡಗಿರುವಂತದ್ದನ್ನ ಕಾಣ್ತೇವೆ ಸ್ನೇಹಿತರೆ. ಸೊ ಈ 4ರಲ್ಲಿ ಯಾವ್ದು ಇಲ್ಲ ಅಂತ ಕೇಳ್ತಾ ಇದ್ದಾನೆ ಅವನು. ಯಾವ ಅಂಶಗಳು ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ? ಸೊ ಲಿಬರ್ಟಿ ಆಫ್ ಥಾಟ್ 100% ಇದೆ. ಸೊ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್ ಅಂತ ನೋಡ್ತೇವೆ. ಎಕನಾಮಿಕ್ ಲಿಬರ್ಟಿ ಸಾಧ್ಯನಿಲ್ಲ, ಎಕನಾಮಿಕ್ ಲಿಬರ್ಟಿ ಬರಲ್ಲ. ಇದು ಎಕನಾಮಿಕ್ ಜಸ್ಟಿಸ್ ಆಗತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಅನ್ನುವಂಥದ್ದು ಬರಲ್ಲ. ಸೊ ಹಾಗಾಗಿ ಉತ್ತರನು ಏನಾಗತ್ತೆ ಇವಾಗ? ಬಿ ಈಸ್ ಅ ಕರೆಕ್ಟ್ ಆಪ್ಷನ್ ಆಗತ್ತೆ. ಯಾಕಂದ್ರೆ ಎಕನಾಮಿಕ್ ಜಸ್ಟಿಸ್ ಅಂತ ನೋಡ್ತೀವಿ. ಎಕನಾಮಿಕ್ ಅನ್ನುವಂಥ ಪದ ಜಸ್ಟಿಸ್ ಅಲ್ಲಿ ಬರುತ್ತೆ. ಸಮಾನತೆಯಲ್ಲಿ ಯಾವುದು ಸ್ವಾತಂತ್ರ್ಯದಲ್ಲಿ ಬರಲ್ಲ, ಬದಲಾಗಿ ಏನಾಗುತ್ತೆ ಅದು ನ್ಯಾಯದಲ್ಲಿ ಬರುತ್ತೆ. ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಅನ್ನುವಂಥದ್ದು ಜಸ್ಟಿಸ್ ಅಲ್ಲಿ ಬರುತ್ತೆ. ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಬರುತ್ತೆ ಅಂಡ್ ಲಿಬರ್ಟಿ ಆಫ್ ಬಿಲೀಫು ಬರುತ್ತೆ. ಬಟ್ ಎಕನಾಮಿಕ್ ಲಿಬರ್ಟಿ ಅನ್ನುವಂಥದ್ದು ವಿಚ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದ ಪ್ರಿಯಾಂಬಲ್, ರಾದರ್ ದೆನ್ ಏನಿದು ಇಟ್ ವಿಲ್ ಬಿ ಎಂಬೋಡೆಡ್ ಇನ್ ದ ಎಕನಾಮಿಕ್ ಜಸ್ಟಿಸ್ ಪಾರ್ಟ್ ಅಂತ ನೋಡ್ತೀವಿ. ಸೊ ಹಾಗಾಗಿ 7ನೇ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಬಿ ಈಸ್ ಕರೆಕ್ಟ್ ಆಗುತ್ತೆ. ಸೊ ಎಕನಾಮಿಕ್ ಲಿಬರ್ಟಿ ಈಸ್ ನಾಟ್ ಎಂಬೋಡೆಡ್ ಇನ್ ದ ಪ್ರಿಯಾಂಬಲ್, ರಾದರ್ ದೆನ್ ಇಟ್ ವಾಸ್ ಎಂಬೋಡೆಡ್ ಇನ್ ದ ಜಸ್ಟಿಸ್ ಪಾರ್ಟ್ ಅಂತ ನೋಡ್ತೀವಿ. ಸೊ 7th ಒನ್ಗೆ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್ ದ 8th ಕ್ವಶನ್ ವಿಚ್ ಇಸ್ ಅಗೇನ್ ವೆರಿ ಸಿಂಪಲ್. ಸೊ ಅಗೇನ್ ನೇರ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಅನ್ನು ಕೇಳಿದಾನೆ. ವಿತ್ ರೆಫರೆನ್ಸ್ ಟು ದ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಸಿಂಪಲ್ ಕ್ವಶನ್. ವಿತ್ ರೆಫರೆನ್ಸ್ ಟು ದ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಭಾರತದ ಏನು ನಿರ್ದಿಷ್ಟ ಪ್ರಮಾಣದ ಅಂಕಿ ಅಂಶಗಳನ್ನ ನಿರ್ಧರಿಸುವಂತ ಉದ್ದೇಶದಿಂದಾಗಿ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡುತ್ತೆ. ಅಂಡ್ ಇದನ್ನ ಸ್ಥಾಪನೆ ಮಾಡಿದ್ದು ಇಟ್ ವಾಸ್ ಇನ್ ದ ಇಯರ್ 1997, 1997ರಲ್ಲಿ ಈ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡಲಾಗುತ್ತೆ ಬೈ DPIIT. ಇಟ್ ವಾಸ್ ಬೀನ್ established through the DPIIT, Department for Promotion of Industry and Internal Trade. DPIIT ಅಧೀನದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. and which is a non-profit organization and which will be fulfilled through the aspect of PPP projects. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗೆ ಅನುಸಾರವಾಗಿ ಅದನ್ನು ಸ್ಥಾಪನೆ ಮಾಡಿರುವಂತದ್ದನ್ನು ನೋಡ್ತೀವಿ.
ಸೊ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ವಾಸ್ ಸೆಟ್ ಅಪ್ ಜಾಯಿಂಟ್ಲಿ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದ ಇಂಡಿಯನ್ ಇಂಡಸ್ಟ್ರಿ ಅಂತ ನೋಡ್ತಾ ಇದೀವಿ. ಸೊ ಅಗೇನ್ ಈಗ ತಾನೇ ಹೇಳಿದೀವಲ್ವಾ ನಾವು ಯಾವ್ದೋ P ಮಾಡ್ಯೂಲ್ ಅಂತ ನೋಡ್ತೀವಿ. ಸೊ P ಮಾಡ್ಯೂಲ್ ಅಂದ್ರೆ ಅರ್ಥ ಏನಿಲ್ಲ, ದ P ಮಾಡ್ಯೂಲ್ ಅಂದ್ರೆ ಇಟ್ ಈಸ್ ಬೋತ್ ಪಬ್ಲಿಕ್ ಆಸ್ ವೆಲ್ ಆಸ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ನೋಡ್ತೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಅಂತ ನೋಡ್ತೀವಲ್ವಾ ನಾವು. ಸಾರ್ವಜನಿಕ ವಲಯ ಪಬ್ಲಿಕ್ ಅನ್ನುವಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಅನ್ನುವಂಥದ್ದು ವಿಚ್ ಇಸ್ ನಥಿಂಗ್ ಬಟ್ ಇಂಡಸ್ಟ್ರಿ. ಇವೆರಡರ ಮಿಶ್ರಣದಿಂದ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರುವಂತದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್, ಚೇರ್ಮನ್ ಆಫ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಸ್ ಅಪಾಯಿಂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ದ ಇಂಡಸ್ಟ್ರಿ ಟು ದ ಗವರ್ನಮೆಂಟ್. ಸೊ ಯೂಶುವಲಿ ಇದು ಸಹ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ಇದನ್ನ ಸ್ಥಾಪನೆ ಮಾಡಿದ್ದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬಟ್ ವಿಚ್ ಇಸ್ ವರ್ಕಿಂಗ್ ಅಂಡರ್ ದಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್. ಯೂಶುವಲಿ ಇಟ್ ವಾಸ್ ಚೇರ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತ ನೋಡ್ತೇವೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ನಮಗೆ ಕೇಳ್ತಿರುವಂತದ್ದು ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ದ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಬೋತ್ 1 and 2 ಆರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಆಸ್ಪಿರೆಂಟ್ಸ್ ಬಿ ಕೇರ್ಫುಲ್. ಯಾವ ರೀತಿ ಫ್ರೇಮ್ ವರ್ಕ್ ಮಾಡ್ತಾ ಇದೆ ಕ್ವಶನ್ ಪೇಪರ್ UPSC, ಅಥವಾ ನಾವು ಆಲ್ರೆಡಿ ಹೇಳಿದೀವಲ್ವಾ ಮುಂಬರುವಂತ ರಾಜ್ಯ ಸರ್ಕಾರದ ಪ್ರಶ್ನೆ ಪತ್ರಿಕೆಗಳು ಸಹ UPSC ಮಾದರಿಯಲ್ಲಿ ಕೇಳುವಂತ ಸಾಧ್ಯತೆಗಳು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾವೆ. ಅಂಡ್ ಆಲ್ರೆಡಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಈಗ ತಾನೇ ನೋಡಿರ್ಬೋದು. KA ನಡೆಸಿರುವಂತಹ ಎಕ್ಸಾಮ್ಸ್ ಗಳಲ್ಲಿ FDC, SDC, HK, ನಾನ್ HK ಅಂತ ನೋಡಿದೀವಲ್ವಾ ನಾವು. ಅದರಲ್ಲಿ UPSC ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದಾವೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳು ಕೇಳ್ತಾ ಇದ್ದಾರೆ. 100ರಲ್ಲಿ 50% 60% ಪ್ರಶ್ನೆಗಳು ಅದೇ ರೀತಿಯಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಸೊ ಹಾಗಾಗಿ ನಾವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೇವೆ, ಸಿಂಗಲ್ ಲೈನ್ ಆನ್ಸರ್ಸ್ ಬರುತ್ತೆ, ಸ್ಟ್ಯಾಟಿಕ್ ಕ್ವಶನ್ಸ್ ಬರುತ್ತೆ ಅನ್ನುವಂಥದ್ದು ಸುಳ್ಳು. ಅದು ಭ್ರಮೆ ಆಗುತ್ತೆ ಅಷ್ಟೇ. ಬರುತ್ತೆ ಬಟ್ ಅದ್ರ ವೇಟೇಜ್ ಕಡಿಮೆ ಇರುತ್ತೆ. ಜಾಸ್ತಿ ವೇಟೇಜ್ ನಿಮ್ಗೆ ಇರುವಂತದ್ದು ಇವಾಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್, ಪೇರಿಂಗ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಬರ್ತಾ ಇದಾವೆ. ಸೊ ದಟ್ ಈಸ್ ದ ರೀಸನ್ ವೈ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡ್ತಿರುವಂತದ್ದು. ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ಪ್ರಯತ್ನದಲ್ಲಿದ್ದಾರೋ, ಸತತವಾಗಿ ನಿರಂತರವಾಗಿ ಪ್ರಯತ್ನದಲ್ಲಿ ಯಾರಿದ್ದಾರೋ ಅವರಿಗೆಲ್ಲ ಪ್ರಜ್ಞಾನ ಇಂಡಿಯಾ ಚಾನಲ್ ಯಾವಾಗ್ಲೂ ನಿಮ್ಮ ಜೊತೆಗಿರುತ್ತೆ. ಸೊ ಯಾವಾಗ್ಲೂ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಯಾವುದೇ ಮುಂದಿನ ಇನಿಷಿಯೇಟಿವ್ಸ್ ಅನ್ನು ನಾವು ಜಾರಿಗೆ ತರಬೇಕಾದ್ರೆ ನಿಮ್ಮ ಸಪೋರ್ಟ್ ನಮಗೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆಲ್ರೆಡಿ ನಿಮ್ಮಿಂದ ನಮಗೆ ಸಪೋರ್ಟ್ ಬರ್ತಾ ಇದೆ, ಬಟ್ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ಗಳು ಬಂದಾಗ ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಒಂದು ರೆಸ್ಪಾನ್ಸ್ ನಮಗೆ ನಮ್ಮ ಮೊರಾಲಿಟಿಯನ್ನು ಹೆಚ್ಚು ಮಾಡುತ್ತೆ. ದಟ್ ವಿಲ್ ಎನ್ಕರೇಜ್ ಅಸ್ ಟು ಕಮ್ ಔಟ್ ವಿತ್ ವೇರಿಯಸ್ ಡಿಫ್ರೆಂಟ್ ಇನಿಷಿಯೇಟಿವ್ಸ್. ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಒಪಿನಿಯನ್ಸ್ಗಳು ಬಹಳ ನೀಡ್ ಇರುತ್ತೆ. ಸೊ ಅದಕ್ಕನುಸಾರವಾಗಿ ಏನೋ ನೋಡುವಂಥದ್ದಾದ್ರೆ ದ ನೆಕ್ಸ್ಟ್ ಕ್ವಶನ್ಗೆ ಬಂದಾಗ ವಿಚ್ ಇಸ್ ಅಗೇನ್ ನೋಡ್ರಿ ವೆರಿ ಸಿಂಪಲ್ ಕ್ವಶನ್ಸ್. ಸೊ ಕ್ವಶನ್ ಕೇಳಿರುವಂಥದ್ದು 9ನೇ ಪ್ರಶ್ನೆ ಕೇಳ್ತಿರುವಂಥದ್ದು, ದ ಡೆಮಾಕ್ರಸಿಸ್ ಸುಪೀರಿಯರ್ ವರ್ಚ್ಯೂ ಲೈಸ್ ಇನ್ ದ ಫ್ಯಾಕ್ಟ್ ದಟ್ ಇಟ್ ಕಾಲ್ಸ್ ಇನ್ ಟು ಆಕ್ಟಿವಿಟಿ. ಸೊ ಅಂದ್ರು ಯಾವುದೇ ಒಂದು ನಿರ್ದಿಷ್ಟ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತಿ ಸರ್ವೋಚ್ಚ ಅಥವಾ ಉನ್ನತ ಅಂಶ ಯಾವುದು ಅನ್ನುವಂಥದ್ದು ಅಂತಂದ್ರೆ ಇಟ್ ಈಸ್ ನಾವು ಆಲ್ರೆಡಿ ಹೇಳಿದೀವಲ್ವಾ, ಡೆಮಾಕ್ರಸಿ ಅನ್ನುವಂಥದ್ದು ಅರ್ಥ ಏನಾಗತ್ತೆ ಇಲ್ಲಿ, ಇಟ್ ಈಸ್ ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್ ಅಂತ ನೋಡ್ತೇವೆ. The participation of the people itself is the superior virtue ante ಕರಿತೀವಲ್ವಾ ನಾವು. The participation of the people, the participation of the public itself is a major aspect. Why? Because the rulers are elected by the people. The rulers are elected by the people ಅಲ್ವಾ. ಯಾವುದೇ ಪ್ರತಿನಿಧಿ ಆದರೂ representatives are elected through the people. ಸೊ ನೇರ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥದ್ದು. ಸೊ ಜನಸಾಮಾನ್ಯರು ದೇ ವಿಲ್ ಡೈರೆಕ್ಟ್ಲಿ ವೋಟ್ ಟು ದ ರಿಪ್ರೆಸೆಂಟೇಟಿವ್ಸ್. ಸೊ ಜನಸಾಮಾನ್ಯರು ಮತದಾನವನ್ನ ನೀಡಿದ ನಂತರದಲ್ಲಿ ಏನಾಗುತ್ತೆ, ಇಫ್ ದ ಪರ್ಟಿಕ್ಯುಲರ್ ಪಾರ್ಟಿ ಗೆಟ್ಸ್ ದ ಮೆಜಾರಿಟಿ ದೆನ್ ಓನ್ಲಿ ದೇ ವಿಲ್ ಮೇಕ್ ದ ಲಾಸ್, ದೆನ್ ಓನ್ಲಿ ದೇ ವಿಲ್ ಫಾರ್ಮ್ ದ ಲಾಸ್, ಅದರ್ವೈಸ್ ಇಟ್ ಕಾಂಟ್ ಮೇಕ್ ದ ಎನಿ ಕೈಂಡ್ ಆಫ್ ಲಾಸ್. ಸೊ ಹಾಗಾಗಿ ಜನಸಾಮಾನ್ಯರೇ ಇಲ್ಲಿ ಸುಪ್ರೀಂ ಅಂತ ಹೇಳ್ತಾ ಇದೀವಿ. ಅಂಡ್ ಇಟ್ ಲೈಸ್ ಇನ್ ಇಟ್ಸ್ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಆನ್ ಸಿಟಿಜನ್ಸ್. ಈಗ ಬಹುಮತಕ್ಕನುಸಾರವಾಗಿ ಯಾವ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿರುತ್ತೋ ಇದು ಏನ್ ಮಾಡುತ್ತೆ, ದ ಡೆವಲಪ್ಮೆಂಟ್ ಆಫ್ ಸಿಟಿಜನ್ಸ್ ಬಗ್ಗೆ ನೋಡುತ್ತೆ, ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ, ಜನಸಾಮಾನ್ಯರ ಅಭಿವೃದ್ಧಿಯ ಬಗ್ಗೆ ಅಥವಾ ಸಮಾಜದ ಅಭಿವೃದ್ಧಿಯ ಬಗ್ಗೆ
ವಿವಿಧ ಯೋಜನೆಗಳು ಕಾನೂನುಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸೊ ಹಾಗಾಗಿ ದ ಸುಪೀರಿಯರ್ ವರ್ಚ್ಯೂ ಲೈಸ್ ಇನ್ ದ ಏನು ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಅಂತ ನೋಡ್ತೀವಿ. ಸೊ ಆ ಅಂಶ ಎಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಅನ್ನುವಂಥದ್ದು ನೋಡಿ. ದ ಇಂಟೆಲಿಜೆನ್ಸ್ ಅಂಡ್ ಕ್ಯಾರೆಕ್ಟರ್ ಆಫ್ ಆರ್ಡಿನರಿ ಮೆನ್ ಅಂಡ್ ವುಮೆನ್. ಸೆಕೆಂಡ್ ಒನ್ ದ ಮೆಥಡ್ಸ್ ಫಾರ್ ಸ್ಟ್ರೆಂಥನಿಂಗ್ ಎಕ್ಸಿಕ್ಯೂಟಿವ್ ಲೀಡರ್ಶಿಪ್. ಅಗೇನ್ ನೋಡ್ರಿ ಇಲ್ಲಿ ಸ್ಟ್ರೆಂಥನಿಂಗ್ ಎಕ್ಸಿಕ್ಯೂಟಿವ್ ಲೀಡರ್ಶಿಪ್ ಅಂತಂದ್ರೆ ಅಲ್ಲ, ಲೀಡರ್ಸ್ ಅನ್ನ ನಾಯಕರನ್ನ ಪ್ರಬಲಗೊಳಿಸುವಂತದ್ದಂತೂ ಸಾಧ್ಯನೇ ಇಲ್ಲ. ಎ ಸುಪೀರಿಯರ್ ಇಂಡಿವಿಜುವಲ್ ವಿತ್ ಡೈನಮಿಸಮ್ ಅಂಡ್ ವಿಷನ್ ಸಾಧ್ಯನೇ ಇಲ್ಲ. ಒಂದು ನಿರ್ದಿಷ್ಟ ಸಂಸ್ಥೆಯಲ್ಲಿ ಅಥವಾ ಸರ್ಕಾರದಲ್ಲಿ ಒಂದು ಏನು ಸುಪೀರಿಯರ್ ಇಂಡಿವಿಜುವಲ್ ವಿತ್ ಡೈನಮಿಸಮ್ ಅಂಡ್ ವಿಷನ್, ನಾಯಕನಿಗೆ ಒಂದು ಒಳ್ಳೆಯ ವಿಷನರಿ ಇತ್ತು ಅಂದ್ರೆ ಅದರಿಂದ ಸಾಧ್ಯ ಆಗಲ್ಲ. ಬದಲಾಗಿ ಏನು ಇಟ್ ನೀಡ್ ಟು ಟೇಕ್ ದ ಪಾರ್ಟಿಸಿಪೇಷನ್. ನೆಕ್ಸ್ಟ್ ಎ ಬ್ಯಾಂಡ್ ಆಫ್ ಡೆಡಿಕೇಟೆಡ್ ಪಾರ್ಟಿ ವರ್ಕರ್ಸ್ ಸಾಧ್ಯನಿಲ್ಲ. ಕೆಲವು ಏನು ಸದಸ್ಯರುಗಳು ಅಥವಾ ಕೆಲವು ಜನಸಾಮಾನ್ಯರು ಆಕ್ಟಿವ್ ಆಗಿತ್ತಂದ್ರೆ ಅದರಿಂದ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಡೆಮೋಕ್ರಸಿ ಅಂದ್ರೇನೆ ಅರ್ಥನೇ ಏನಿಲ್ಲ, ಹೋಲ್ ಸೊಸೈಟಿಯಲ್ಲಿ ಇರುವಂತ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಆಗ್ಬೇಕು, ಅತಿ ಹೆಚ್ಚಿನ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಆಗ್ಬೇಕು. ಅದು ನಮ್ಗೆ ಕಾಣ್ತಿರುವಂತದ್ದಲ್ಲಿ ದ ಆಪ್ಷನ್ ಎ ಅಲ್ಲಿ ದ ಇಂಟೆಲಿಜೆನ್ಸ್ ಅಂಡ್ ಕ್ಯಾರೆಕ್ಟರ್ ಆಫ್ ಆರ್ಡಿನರಿ ಮೆನ್ ಅಂಡ್ ವುಮೆನ್. ಆರ್ಡಿನರಿ ಅಂತ ಹೇಳ್ತಾ ಇದ್ದೇನೆ, ಸಾಮಾನ್ಯ ಪುರುಷ ಮತ್ತು ಮಹಿಳೆಯರ ಸಹಭಾಗಿತ್ವ ಪಾಲ್ಗೊಳ್ಳುವಿಕೆ ಹೆಚ್ಚಾದಾಗ ಮಾತ್ರ ಏನಾಗುತ್ತೆ ದೇಶದ ಅಭಿವೃದ್ಧಿ ಹೆಚ್ಚಳವಾಗುವಂತದ್ದನ್ನು ನೋಡ್ತೀವಿ. ಸೊ ಇದನ್ನೇ ಆಧಾರವಾಗಿ ಇಟ್ಟುಕೊಂಡೆ ಭಾರತ ದೇಶದಲ್ಲಿ ಸೋರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪೀಪಲ್ ಅಂತ ಹೇಳಿದ್ದು. ಸಂವಿಧಾನದ ಮೂಲ ಯಾವುದು ಅಂದ್ರೆ ಅದು ಜನಸಾಮಾನ್ಯರಂತ ಹೇಳಲಿಕ್ಕೆ ಕಾರಣನೇ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅಂಡ್ ಅದಕ್ಕೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಜನರು ನೇರವಾಗಿ ಮತದಾನವನ್ನ ಮಾಡಿ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, MLA MP ಗಳನ್ನ ಆಯ್ಕೆ ಮಾಡಿ ಅವರಿಂದ ವಿವಿಧ ಸಾಮಾಜಿಕ ಹಿತಾಸಕ್ತಿಗೆ ಅನುಸಾರವಾಗಿರುವಂತಹ ಕಾನೂನುಗಳನ್ನ ಜಾರಿಗೆ ತರಲಾಗುತ್ತೆ. ಸೊ ದ 9th ಕ್ವಶನ್ಗೆ ಆಪ್ಷನ್ ಎ ನೋಡಿ. ಈ ಪ್ರಶ್ನೆಗಳಿಗೆ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಇದಕ್ಕೆ ಬ್ರಾಡರ್ ನಾಲೆಜ್ ಏನು ಬೇಕಾಗಿಲ್ಲ, ಟೆಕ್ಸ್ಚುಯಲ್ ನಾಲೆಜ್ ಬೇಕಾಗಿಲ್ಲ, ಜಸ್ಟ್ ಬೈ ಯೂಸಿಂಗ್ ಯುವರ್ ಕಾಮನ್ ಸೆನ್ಸ್. ಸೊ ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಎಕ್ಸಾಮ್ಸ್. ಆ ಒಂದು ಪ್ರೆಷರ್ ಅಲ್ಲಿ, ಆ ಒಂದು ಟೈಮ್ ಅಲ್ಲಿ, ಆ ಸಂದರ್ಭದಲ್ಲಿ ಸ್ಟ್ರೆಸ್ ಒಳಗಡೆ ನೀವು ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿದಾಗ ಆಲ್ಮೋಸ್ಟ್ ಯಾವುದೇ ಎಕ್ಸಾಮ್ ಅಲ್ಲಿ ಆದ್ರೂ ಸಹ ಮಿನಿಮಮ್ ಒಂದು 25ರಿಂದ 30 ಪ್ರಶ್ನೆಗಳು ಕಾಮನ್ ಸೆನ್ಸ್ ಯೂಸ್ ಮಾಡೋದ್ರಿಂದ ನೀವು ಆನ್ಸರ್ ಮಾಡಬಹುದು. ಸೊ ಅದನ್ನ ನೀವು ಗಮನದಲ್ಲಿರಲಿ. ಸೊ ಆಲ್ಮೋಸ್ಟ್ 25 to 30% ಆಫ್ ದ ಕ್ವಶನ್ಸ್ ವಿಲ್ ಬಿ ಕ್ರಾಕ್ಡ್ ಬೈ ಯೂಸಿಂಗ್ ಯುವರ್ ಕಾಮನ್ ಸೆನ್ಸ್. ಸೊ ಡ್ಯೂ ಟು ದಟ್ ಟೆನ್ಷನ್, ಡ್ಯೂ ಟು ದಟ್ ಪ್ರೆಷರ್, ದ ಪೀಪಲ್ ಆರ್ ದ ಆಸ್ಪಿರೆಂಟ್ಸ್ ಅನೇಬಲ್ ಟು ಯೂಸ್ ದೇರ್ ಕಾಮನ್ ಸೆನ್ಸ್. ಅದಕ್ಕೆ ದೇ ವಿಲ್ ಏನು ಮಿಸ್ಟೇಕ್, ದೇ ವಿಲ್ ಗೆಟ್ ದ ಸಿಲ್ಲಿ ಮಿಸ್ಟೇಕ್ಸ್. ಬಹಳ ಸಣ್ಣ ಮಿಸ್ಟೇಕ್ಸ್ ಗಳನ್ನ ಮಾಡ್ಲಿಕ್ಕೆ ಏನೋ ಸಣ್ಣ ಮಿಸ್ಟೇಕ್ಸ್ ಗಳಾಗ್ಬಿಡ್ತವೆ. ಯಾಕಂದ್ರೆ ಆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ದೇ ವಿಲ್ ಗೆಟ್ ದ ಆಪ್ಷನ್ ರೈಟ್, ಬಟ್ ದೇ ವಿಲ್ ಮೇಕ್ ದ ಕನ್ಫ್ಯೂಷನ್, ದೇ ವಿಲ್ ಗೆಟ್ ದ ಕನ್ಫ್ಯೂಷನ್ ಬಿಕಾಸ್ ಆಫ್ ಏನೋ ಡ್ಯೂ ಟು ದಟ್ ಟೆನ್ಷನ್, ಸ್ಟ್ರೆಸ್, ಪ್ರೆಷರ್. ಸೊ ಹಾಗಾಗಿ ಎಕ್ಸಾಮ್ ಬರಿಬೇಕಾದಾಗ ಬಿ ಕೂಲ್, ಯಾವಾಗ್ಲೂ ಕೂಲ್ ಆಗಿರಿ, ಅಂದಾಗ ಮಾತ್ರ ಎಕ್ಸಾಮ್ಸ್ ಅನ್ನ ನೀವು ಸರಳವಾಗಿ ಬಿಡಿಸಲಿಕ್ಕೆ ಸಾಧ್ಯವಿರುತ್ತೆ. ನೆಕ್ಸ್ಟ್ ಕ್ವಶನ್, ದ 10th ಕ್ವಶನ್ ವಿಚ್ ಇಸ್ ಆಲ್ಸೋ ಅಗೇನ್ ವೆರಿ ಸಿಂಪಲ್. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ದಾನು. ದ ಮೇನ್ ಅಡ್ವಾಂಟೇಜ್ ಆಫ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಈಸ್ ದಟ್. ಸೊ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಏನಂತ ನಾವು ಆಲ್ರೆಡಿ ಹೇಳಿದೀವಿ. ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ವಿಚ್ ವಾಸ್ ಬಾರೋಡ್ ಫ್ರಮ್ UK, ದಟ್ ಈಸ್ ಬ್ರಿಟನ್ ಅಂತ ನೋಡ್ತೇವೆ. ಅಂಡರ್ ದಿ ಆರ್ಟಿಕಲ್ ನಂಬರ್ ವಿಚ್ ವಾಸ್ ಆಲ್ಸೋ ಮೆನ್ಷನ್ಡ್ ಅಂಡರ್ ದಿ ಆರ್ಟಿಕಲ್ ನಂಬರ್ 75 ಅಂತ ನೋಡ್ತೇವೆ. ಸಂವಿಧಾನದ 75ನೇ ವಿಧಿಯಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂತದ್ದನ್ನು ನೋಡ್ತೀವಿ. ದ ಬೆಸ್ಟ್ ಫಾರ್ಮ್ ಆಫ್ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಭಾರತ ದೇಶ, ದ ಇಂಡಿಯಾ ಇಸ್ ಅ ಬೆಸ್ಟ್ ಎಕ್ಸಾಂಪಲ್, ಯುನೈಟೆಡ್ ಕಿಂಗ್ಡಮ್ ಅಂಡ್ ಕೆನಡಾ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಏನಿಲ್ಲ ಅರ್ಥ, ಇಲ್ಲಿ ಅಂಡರ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ದೇರ್ ವಿಲ್ ಬಿ ಹ್ಯಾವಿಂಗ್ ದ ರಿಯಲ್ ಎಕ್ಸಿಕ್ಯೂಟಿವ್ ಅಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್ ಬಾಡೀಸ್. ನೈಜ ಅಧಿಕಾರಗಳು ಇಲ್ಲಿ ಪ್ರಧಾನಮಂತ್ರಿಗಿರುತ್ತೆ, ನಾಮರೂಪ ಅಧಿಕಾರಗಳು ರಾಷ್ಟ್ರಪತಿ ಹೊಂದಿರ್ತಾರೆ. ಮೀನ್ಸ್ ಪ್ರೆಸೆನ್ಸ್ ಆಫ್ ಬೋತ್ ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್ ಆಸ್ ದ ಪ್ರೆಸಿಡೆಂಟ್. ಅಂಡ್ ಈಗ ವೈ ಅಗೇನ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ದ ರಿಯಲ್ ಪವರ್ ಅಂದ್ರೆ ಬಿಕಾಸ್ ದ ಪ್ರೈಮ್ ಮಿನಿಸ್ಟರ್ ವಾಸ್ ಎಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ ಆಫ್ ದ ಪಾರ್ಟಿ. ಒಂದು ನಿರ್ದಿಷ್ಟ ಪಕ್ಷದ ಬಹುಮತ ಪಡೆದುಕೊಂಡಾಗ ಮಾತ್ರ ಆ ಪಕ್ಷದಿಂದ ಒಬ್ಬರನ್ನ ಪ್ರಧಾನಮಂತ್ರಿಯವರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಅಂಡ್ ದಿಸ್ ಮೆಜಾರಿಟಿ ವಾಸ್ ಡಿಸೈಡೆಡ್ ಬೈ ದ ಪೀಪಲ್. ಆ ಬಹುಮತವನ್ನ ನಿರ್ಣಯ ಮಾಡುವಂಥದ್ದು ಜನಸಾಮಾನ್ಯರು ಥ್ರೂ ಅ ಡೈರೆಕ್ಟ್ ಎಲೆಕ್ಷನ್ಸ್. ನೇರ ಚುನಾವಣೆಯ ಮೂಲಕ ಜನಸಾಮಾನ್ಯರು
ಮತವನ್ನು ನೀಡಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಅಥವಾ ಪಕ್ಷವನ್ನ ಆಯ್ಕೆ ಮಾಡ್ತಾರೆ. ಅದಕ್ಕನುಸಾರವಾಗಿನೇ ನೈಜ ಅಧಿಕಾರವನ್ನ ಪ್ರಧಾನ ಮಂತ್ರಿಯವರಿಗೆ ನೀಡಲಾಗುತ್ತೆ. ಅಂಡ್ ಒಮ್ಮೆ ಪ್ರಧಾನ ಮಂತ್ರಿಯವರು ಆಯ್ಕೆ ಮಾಡಿದ ನಂತರದಲ್ಲಿ ದೇ ವಿಲ್ ಎಲೆಕ್ಟ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ವಾ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್. ಸೊ ಅದಕ್ಕೋಸ್ಕರವಾಗಿನೇ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಪ್ರೆಸಿಡೆಂಟ್ ಅಂಡ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಇಲ್ಲಿ ಮೆಜಾರಿಟಿ ಪಾರ್ಟಿಯಲ್ಲಿ ಎಟ್ ದಿ ಲೋಕಸಭಾ ಅಂತ ನೋಡ್ತೀವಿ. ಹಾಗಾಗಿನೇ ಕೌನ್ಸಿಲ್ ಆಫ್ ಮಿನಿಸ್ಟರ್ ದೇ ವಿಲ್ ಬಿ collectively responsible to ಲೋಕಸಭಾ ಅಂಡ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಪ್ರೆಸಿಡೆಂಟ್. ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಯ್ಕೆ ಆಗಬೇಕಂದ್ರೆ ಫಸ್ಟ್ ಲೋಕಸಭೆಯಲ್ಲಿ ಬಹುಮತ ಪಕ್ಷ ಬರಬೇಕಾಗತ್ತೆ. ದ ಲೋಕಸಭಾ ನೀಡ್ ಟು ಹ್ಯಾವ್ ದ ಮೆಜಾರಿಟಿ. ಅಂದಾಗ ಮಾತ್ರ ದೇ ವಿಲ್ ಹ್ಯಾವ್ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್, ದಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅದಕ್ಕೋಸ್ಕರವಾಗಿ ಮಂತ್ರಿಮಂಡಲ ಯಾವಾಗಲೂ ಲೋಕಸಭೆಗೆ ಹೊಣೆಗಾರರಾಗಿರುತ್ತದೆ. ಅಂದ್ರೆ ಅರ್ಥ ಏನಿವಾಗ, ದ ಲೋಕಸಭಾ ಅನ್ನುವಂಥದ್ದು ಲೆಜಿಸ್ಲೇಟಿವ್ ಬಾಡಿ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು ವಿಚ್ ಇಸ್ ಎಕ್ಸಿಕ್ಯೂಟಿವ್ ಬಾಡಿ. ಅಂಡ್ ಒನ್ ಆಫ್ ದ ಮೇಜರ್ ಫಂಕ್ಷನ್ ಆಫ್ ದಿಸ್ ಪಾರ್ಲಿಮೆಂಟರಿ ಸಿಸ್ಟಮ್ ಏನಾಗುತ್ತೆ, ದ ಎಕ್ಸಿಕ್ಯೂಟಿವ್ ಈಸ್ ಕಂಪ್ಲೀಟ್ಲಿ ಅಕೌಂಟೇಬಲ್, ರೆಸ್ಪಾನ್ಸಿಬಲ್ ಅಂಡ್ ಟ್ರಾನ್ಸ್ಪರೆಂಟ್ ಟು ದ ಲೆಜಿಸ್ಲೇಟಿವ್ ಬಾಡಿ. ಇದನ್ನೇ ಸಂಸದೀಯ ವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದಕ್ಕನುಸಾರವಾಗಿ ಯಾವ ಉತ್ತರ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ. ದ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್ ವರ್ಕ್ ಇಂಡಿಪೆಂಡೆಂಟ್ಲಿ. ರಾಂಗ್. ಮಂತ್ರಿಮಂಡಲ ಮತ್ತು ಶಾಸಕಾಂಗ ಎರಡು ಬೇರೆ ಬೇರೆ ಅಲ್ಲ. ಶಾಸಕಾಂಗದ ಅಧೀನದಲ್ಲಿ ಕಾರ್ಯಾಂಗ ಕಾರ್ಯನಿರ್ವಹಿಸುತ್ತದೆ. ಸೊ ಕಾರ್ಯಾಂಗ ಯಾವಾಗಲೂ ಶಾಸಕಾಂಗದ ಅಧೀನವಾಗಿಯೇ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತೀವಿ. ಇಟ್ ಪ್ರೊವೈಡ್ಸ್ ಕಂಟಿನ್ಯೂಟಿ ಆಫ್ ಪಾಲಿಸಿ ಅಂಡ್ ಈಸ್ ಮೋರ್ ಎಫಿಷಿಯಂಟ್. ಅಬ್ಸಲ್ಯೂಟ್ಲಿ ರಾಂಗ್. ಎಫಿಷಿಯಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಬದಲಾವಣೆ ಆದಾಗ ಏನಾಗತ್ತೆ, ಪಾಲಿಸೀಸು ಬದಲಾವಣೆ ಆಗತ್ತೆ. ಯಾಕಂದ್ರೆ ಬಹುಮತ ಇರುವವರೆಗೆ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ 5 ವರ್ಷದ ನಂತರ ಸರ್ಕಾರ ಬೇರೆ ಪಕ್ಷ ಏನಾದ್ರು ಬಂತು ಅಂದ್ರೆ, ಸರ್ಕಾರದಲ್ಲಿ ಬೇರೆ ಆಳ್ವಿಕೆ ಅಥವಾ ಬೇರೆ ಪಕ್ಷದ ಆಳ್ವಿಕೆ ಬಂದಾಗ ಏನಾಗುತ್ತೆ, ಪಾಲಿಸೀಸ್ಗಳು ಮುಂದುವರಿಯಲ್ಲ, ಬದಲಾಗಿ ಅಲ್ಲಿ ಸ್ಟಕ್ ಡೌನ್ ಆಗ್ಬಿಡ್ತವೆ. ಸೊ ಪಕ್ಷ ಬದಲಾವಣೆ ಆದಂತೆ ಪಾಲಿಸೀಸ್ಗಳು, ನಿಯಮಾವಳಿಗಳು, ನೀತಿಗಳು ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಯೋಜನೆಗಳನ್ನು ಬದಲಾವಣೆ ಮಾಡ್ತಾರೆ. ನೆಕ್ಸ್ಟ್, ದ ಎಕ್ಸಿಕ್ಯೂಟಿವ್ ರಿಮೇನ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಷನ್. ಎಕ್ಸಾಕ್ಟ್ಲಿ ಕರೆಕ್ಟ್. ಇದನ್ನೇ ನಾವು ಹೇಳಿದ್ದು. ವೈ ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಚರ್ ಅಂದ್ರೆ ಬಿಕಾಸ್ legislature is elected directly by the people. So third option is correct. The head of the government cannot be changed without the election. Absolutely ಇದು wrong. ಯಾಕೆಂದ್ರೆ head of the government, real head of the government ಯಾವುದು, prime minister is the head of the government, whereas president is the head of the state. So ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಿರುವಂತದ್ದು ಏನಿದೆ, ಹೆಡ್ ಆಫ್ ದ ಗವರ್ಮೆಂಟ್ ಕೆನಾಟ್ ಬಿ ಚೇಂಜ್ ವಿತೌಟ್ ಎಲೆಕ್ಷನ್. ಸೊ ಪ್ರೈಮ್ ಮಿನಿಸ್ಟರ್ನ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಚೇಂಜ್ ಮಾಡಬಹುದು. ಯಾಕಂದ್ರೆ ಪ್ರಧಾನ ಮಂತ್ರಿ ಅವರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾ ಇಲ್ಲ, ಅವರು ಸಹ ಒಬ್ಬ ಸದಸ್ಯರೇ, ಶಾಸಕಾಂಗದ ಒಬ್ಬರು ಸದಸ್ಯರಾಗಿರ್ತಾರೆ. ಸೊ ಬಹುಮತ ಪಕ್ಷ ಯಾವುದು ಬಂದಿರುತ್ತೋ ಆ ಪಕ್ಷದ ಸದಸ್ಯರುಗಳು ಒಮ್ಮತದಿಂದ ಒಬ್ಬರನ್ನ PM ಆಗಿ ಘೋಷಣೆ ಮಾಡ್ತಾರೆ. ಸೊ ಪಕ್ಷದ ಒಮ್ಮತ ಕಳೆದುಕೊಂಡಾಗ ಅವರನ್ನ ತೆಗೆದು ಬೇರೆಯವರನ್ನ ಆಯ್ಕೆ ಮಾಡುವಂತ ಪ್ರಾಧಾನ್ಯತೆಗಳು ಪಕ್ಷಕ್ಕಿರುತ್ತೆ. ಸೊ ಹಾಗಾಗಿ ಅಲ್ಲಿ ಚುನಾವಣೆಗಳ ಅವಶ್ಯಕತೆ ಇಲ್ಲ. ಸೊ ದ 10th ಕ್ವಶನ್ಗೆ ಆನ್ಸರ್ ಏನಾಗುತ್ತೆ, ದ ಸಿ ಈಸ್ ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್ಗೆ ಆಸ್ಪಿರೆಂಟ್ಸ್. ಯಾವ ರೀತಿ ಕ್ವಶನ್ಸ್ ಕೇಳಿದಾನೆ, ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ಬೇಕನ್ನುವಂತ ಅಂಶ ನಿಮ್ಗೆ ಅರ್ಥ ಆಗ್ತಿದೆ ಅಂತೇಳಿ ಅನ್ಕೊಳ್ತೇನೆ. ಸೊ ಈ ಸೀರೀಸ್ ಅನ್ನ, ಈ ಫ್ರೀ ಇನಿಷಿಯೇಟಿವ್ ಸೀರೀಸ್ ಅನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳ್ರಿ. ಇದು ನಿಮಗೆ ಮುಂಬರುವಂತ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು 100% ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. So in this video, the last question was, in the context of India, which of the following is the correct relationship between rights and duties? So ಸಂವಿಧಾನದಲ್ಲಿ ಎರಡು ಅಂಶಗಳನ್ನು ನೋಡ್ತೀವಲ್ವಾ ನಾವು, ಒಂದು ಹಕ್ಕುಗಳು ಮತ್ತೆ ಇನ್ನೊಂದು ತತ್ವಗಳು ಅಂತ ಕರಿತೀವಿ. ಈ ಹಕ್ಕು ಮತ್ತು ತತ್ವಗಳಿಗೆ ಅನುಸಾರವಾಗಿ ಯಾವುದು ರಿಲೇಶನ್ಶಿಪ್, ಯಾವ ಸಂಬಂಧ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ. ದ ರೈಟ್ಸ್ ಆರ್ correlative with duties. ಸೊ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ಕರೆಕ್ಟ್ ಇದೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಕ್ಕುಗಳನ್ನ ಕೇಳಬೇಕು ಅಂದ್ರೆ ಫಸ್ಟ್ ಆ ಕರ್ತವ್ಯಗಳನ್ನ ನಿಭಾಯಿಸಬೇಕು. ಸೊ ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇಲ್ಲಿ ರೈಟ್ಸ್ ಮತ್ತೆ ಡ್ಯೂಟೀಸ್ ಅಂತ ನೋಡ್ತೀವಲ್ವಾ ನಾವು. ಸೊ ಏನದರ ಅರ್ಥ ಅಂತಂದ್ರೆ, ದ ರೈಟ್ಸ್ ಆರ್ ಗಿವನ್ ಟು ದ ಇಂಡಿವಿಜುವಲ್ಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್. ಜನಸಾಮಾನ್ಯರಿಗೆ ಹಕ್ಕುಗಳನ್ನು ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಕೊಟ್ಟಿರುವಂತ ಹಕ್ಕುಗಳು ಅಂತೇಳಿ ಕರಿತೀವಿ, ನಿಯಮಾವಳಿಗಳು ಅಂತ ಕರಿತೀವಿ. ಅಂಡ್ ಡ್ಯೂಟೀಸ್ ಅನ್ನುವಂಥದ್ದು, ಇಟ್ ಈಸ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇಂಡಿವಿಜುವಲ್
ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪರ್ಸನ್ ಟು ಫಾಲೋ. ನಿರ್ದಿಷ್ಟ ಕರ್ತವ್ಯಗಳನ್ನು ಪರಿಪಾಲಿಸುವಂತದ್ದನ್ನ ಡ್ಯೂಟೀಸ್ ಅಂತ ಕರಿತೀವಿ, ಕರ್ತವ್ಯಗಳು ಅಂತ ಕರಿತೀವಿ. ನಿರ್ದಿಷ್ಟ ಅಂಶಗಳನ್ನ ಪರಿಪಾಲಿಸುವಂತದ್ದನ್ನ, ನಿರ್ದಿಷ್ಟ ಕಾನೂನುಗಳನ್ನ ಪರಿಪಾಲಿಸುವಂತದ್ದು ಕರ್ತವ್ಯ. ಒಂದು ವೇಳೆ ಜನಸಾಮಾನ್ಯರಿಗೆ ಧಕ್ಕೆ ಆಗುತ್ತಿದ್ದರೆ, ಜನರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿದ್ದೇನೋ ಹಕ್ಕುಗಳು ಅಂತ ಕರಿತೀವಿ. ಹಾಗಾಗಿ ಹಕ್ಕು ಮತ್ತೆ ಕರ್ತವ್ಯಗಳು ದೀಸ್ ಆರ್ ಬೋತ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ನೋಡ್ತೀವಿ. ದೀಸ್ ಆರ್ ಇಂಟರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಒಂದು ಇನ್ನೊಂದಕ್ಕೆ ಅವಲಂಬಿತವಾಗಿರುವಂತದ್ದನ್ನ ನೋಡ್ತೀವಿ ಸ್ನೇಹಿತರೆ. ಅಂಡ್ ದೀಸ್ ಆರ್ ಇನ್ಸಪರೇಬಲ್ ಅಂತ ನೋಡ್ತೀವಿ. ಅವುಗಳನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನು ವಿಭಜನೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಕ್ಕನ್ನ ಬಿಟ್ಟು ಕರ್ತವ್ಯಗಳನ್ನ ನಿಭಾಯಿಸುವಂತ ಹೇಳಲಿಕ್ಕೆ ಬರಲ್ಲ. ಅಂಡ್ ಕರ್ತವ್ಯಗಳನ್ನ ನಿಭಾಯಿಸದೆ ಹಕ್ಕುಗಳನ್ನ ಕೇಳಲಿಕ್ಕೆ ಯಾವುದೇ ರೀತಿಯಾದ ಜನಸಾಮಾನ್ಯರಿಗೆ ಹಕ್ಕುಗಳಿಲ್ಲ. ಸೊ ದಿಸ್ ದ ಸೋರ್ಸ್ ರೈಟ್, ದ ಸೋರ್ಸ್ ಆಫ್ ರೈಟ್ ಇಟ್ ಸೆಲ್ಫ್ ಇಸ್ ಅ ಡ್ಯೂಟಿ ಅಂತ ನೋಡ್ತೀವಿ. ಇದಕ್ಕನುಸಾರವಾಗಿನೇ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದು ಸಹ ವೆರಿ ಇಂಪಾರ್ಟೆಂಟ್. ಸೊ ಗಾಂಧಿಯನ್ ಥಾಟ್ ಆಫ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಬಂದಾಗ, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಏನದು? ದ ಸೋರ್ಸ್ ಆಫ್ ರೈಟ್ ಇಟ್ ಸೆಲ್ಫ್ ಇಸ್ ಡ್ಯೂಟಿ ಅಂತ ಕರೀತಾರೆ ಅವರು. ದ ಸೋರ್ಸ್ ಆಫ್ ದಿ ರೈಟ್ ಈಸ್ ಡ್ಯೂಟಿ. ಅಂದ್ರೆ ಹಕ್ಕಿನ ಮೂಲ ಯಾವುದು ಅಂತಂದ್ರೆ ಅದು ಕರ್ತವ್ಯ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಹಕ್ಕುಗಳ ಮೂಲ ಯಾವುದು ಅಂದ್ರೆ ಅದು ಕರ್ತವ್ಯ. ಹಕ್ಕುಗಳ ಮೂಲ ಕರ್ತವ್ಯ ಅಂತೇಳಿ ಗಾಂಧಿಯವರು ಹೇಳ್ತಾರೆ. ಅಂಡ್ ಇದಕ್ಕನುಸಾರವಾಗಿನೇ ಸಂವಿಧಾನದಲ್ಲಿ ಮೂಲಭೂತವಾಗಿ ಹಕ್ಕುಗಳನ್ನು ಜಾರಿಗೆ ತರಲಾಗಿತ್ತು. ಆದ್ರೆ ಕರ್ತವ್ಯಗಳನ್ನ ಜನಸಾಮಾನ್ಯರು ತಮ್ಮ ಕರ್ತವ್ಯಗಳನ್ನ ನಿಭಾಯಿಸದೇ ಇರುವ ಕಾರಣದಿಂದ, ಕಾನೂನುಗಳನ್ನ ನಿಭಾಯಿಸದೆ ಅಥವಾ ಪರಿಪಾಲಿಸದೇ ಇರುವ ಕಾರಣದಿಂದಾಗಿನೇ ಮೂಲಭೂತ ಕರ್ತವ್ಯಗಳನ್ನ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿಗನುಸಾರವಾಗಿ 42ನೇ ತಿದ್ದುಪಡಿಯಲ್ಲಿ ಜಾರಿಗೆ ತಂದಿರುವಂತದ್ದನ್ನ ಕಾಣ್ತೀವಿ. ಸೊ ಅದಕ್ಕೋಸ್ಕರವಾಗಿ ದ ರೈಟ್ಸ್ ಆರ್ ಕಾರಲೇಟಿವ್ ವಿತ್ ಡ್ಯೂಟೀಸ್ ಅಂತ ನೋಡ್ತೀವಿ. ಅದಕ್ಕನುಸಾರವಾಗಿನೇ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ನೋಡ್ತೀವಿ. ದೀಸ್ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತಾನು ಕರೆಯಲಾಗತ್ತೆ. ದ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್, ಒಂದೇ ನಾಣ್ಯದ ಎರಡು ಮುಖಗಳು ಅಂತಾನು ಕರೆಯಲಾಗತ್ತೆ ಇದನ್ನ. ಯಾಕಂದ್ರೆ ಒಂದು ನಾಣ್ಯದಲ್ಲಿ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಫೇಸ್ ಇಲ್ಲದಿದ್ದಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಎರಡು ಇದ್ದರೆ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣವಾಗತ್ತೆ. ಇಲ್ಲದೇ ಇದ್ರೆ ಅದು ಸಮಾಜನೇ ಅಲ್ಲ ಅನ್ನುವಂಥದ್ದನ್ನು ಕಾಣ್ಬೋದು ಸ್ನೇಹಿತರೆ. ಸೊ ಹೋಪ್ ಏನೋ ಈ ಇನಿಷಿಯೇಟಿವ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೆ, ತೊಂದರೆಗಳಿದ್ರು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದರ ಸಂಪೂರ್ಣ ವಿವರಣಾತ್ಮಕ ಅಂಶಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿನೂ ಅಪ್ಲೋಡ್ ಮಾಡಲಾಗ್ತಾ ಇರುತ್ತೆ. ಏನೆಲ್ಲ ಡಿಸ್ಕಸ್ ಮಾಡಿದೀವಿ ನಾವು, ಸ್ಲೈಡ್ ಅಲ್ಲಿ ಕ್ವಶನ್ ಮತ್ತೆ ಅದಕ್ಕೆ ವಿಶ್ಲೇಷಣೆಗಳು ಏನಾಗಿರುತ್ತೋ ಅವೆಲ್ಲವನ್ನು ನಾವು ಪ್ರಜ್ಞಾನ ಇಂಡಿಯಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವತ್ತಿನ ದಿನ ವಿಡಿಯೋ ಲಾಂಚ್ ಆದ ದಿನ ಅದರ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಅದರ ಸಹಾಯವನ್ನ, ಅದರ ಸದುಪಯೋಗವನ್ನು ಪಡೆದುಕೊಂಡು ಬೇರೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಯಾರು ಎಫಿಷಿಯೆಂಟ್ ಆಗಿ 100% ಕನ್ಸಿಸ್ಟೆಂಟ್ ಆಗಿ ನಿರಂತರವಾಗಿ ಪ್ರಯತ್ನದಲ್ಲಿರ್ತಾರೋ ಅವರಿಗೆ ಯಾವಾಗಲೂ ನಮ್ಮ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಯಾವಾಗಲೂ ಬಾಗಿಲು ಓಪನ್ ಆಗಿರುತ್ತೆ. ಸೊ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.